ನಮ್ಮ ರಕ್ಷಕನೂ ಒಡೆಯನೂ ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಒಂದು 4 ದಿನಗಳ ಹಿಂದೆ ಸುವರ್ಣ ಮಾಧ್ಯಮದವರು ಕ್ರೈಸ್ತರನ್ನು ಅವಮಾನಪಡಿಸುತ್ತಾ ಬೈಬಲ್ ಗ್ರಂಥವನ್ನು ಇಲ್ಲಾಂದರೆ ಯೇಸು ಕ್ರಿಸ್ತನನ್ನು ಅವಮಾನಪಡಿಸುತ್ತಾ ಮಾತನಾಡಿರುವಂಥ ಮಾತುಗಳು ನೋಡಿದ ನಂತರ ನನ್ನ ಮನಸ್ಸಿನಲ್ಲಿ ತುಂಬ ವೇದನೆ, ಬಾಧೆ ಉಂಟಾಗ್ತಾ ಇದೆ. ಯಾಕೆ ಜನರು ಅಪಾರ್ಥ ಮಾಡ್ಕೊಳ್ತಾ ಇದ್ದಾರೆ? ಅದು ಚಿಕ್ಕವರು ಅಪಾರ್ಥ ಮಾಡ್ಕೊಂಡಿದ್ದಾರೆ ಅಂದರೆ ಅರ್ಥ ಇದೆ. ಮಾಧ್ಯಮದವರು ಅಂದರೆ ಎಲ್ಲರನ್ನೂ ಕೂಡ ಸಮವಾಗಿ ಒಳ್ಳೆ ರೀತಿಯಿಂದ ನೋಡಬೇಕಾಗುತ್ತೆ. ಆದರೆ ಸಮಾಜದಲ್ಲಿ ಗಲಾಟೆಗಳನ್ನು ಹುಟ್ಟಿಸ್ತಾ ಇದ್ದಾರೆ. ಸಮಾಜದಲ್ಲಿ ಗೊಂದಲಗಳು, ವಿಭೇದಗಳು ಹುಟ್ಟಿಸುವಂಥವ್ರು ಯಾರಂತ ನೋಡುವಾಗ ಮಾಧ್ಯಮದವರು, ಕೆಲವರು ಸುವರ್ಣ ಮಾಧ್ಯಮದವರು ಒಂದು ವಿಡಿಯೋದಲ್ಲಿ ಯಾವ ರೀತಿ ಮಾತನಾಡಿದ್ದಾರೆ ಅವರು ಅಂತ ನೋಡುವಾಗ ಒಂದು ಸಾರಿ ಆ ವಿಡಿಯೋವನ್ನು ನೋಡೋಣ ಪ್ರಿಯರೇ. ನೋಡಿದ್ರ ಪ್ರಿಯರೇ? ಅಂದರೆ ಸುವರ್ಣ ಮಾಧ್ಯಮದವರು ಒಬ್ಬ ತಾಯಿ ಯೇಸು ಕ್ರಿಸ್ತನನ್ನು ನಂಬಿಕೊಂಡು ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದಾರೆ. ಆದರೆ ಮಾಧ್ಯಮದವರು ಏನು ಸಮಾಜಕ್ಕೆ ಪರಿಚಯ ಮಾಡ್ತಾ ಇದ್ದಾರೆ? ಆ ತಾಯಿ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದಾರೆ. ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವುದರಿಂದ ಮತಾಂತರವಾಗಿದ್ದಾರೆ. BJP ಶಾಸಕರ ಮನೆಯಲ್ಲೇ ಮತಾಂತರವಾಗಿದ್ದಾರೆ ಎಂದು ಪ್ರಿಯರಾದ ದೇವರ ಮಕ್ಕಳಿರ ಇವರು ಸುವರ್ಣ ಮಾಧ್ಯಮದವರು ಈ ರೀತಿ ತೋರಿಸ್ತಾ ಇದ್ದಾರೆ. ಅಂದರೆ ಒಬ್ಬ ತಾಯಿ ದೀಕ್ಷಾ ಸ್ನಾನ ಮಾಡಿಸಿಕೊಂಡಿರುವುದರಿಂದ ಮತಾಂತರವಾಗಿದ್ದಾಳೆ. ಆ ತಾಯಿಗೆ ಏನೋ ಒಂದು ನೋವಿದೆ. ದೀಕ್ಷಾ ಸ್ನಾನ ಪಡ್ಕೊಂಡ ನಂತರ ನೋವು ಹೋಗಿದೆ ಅಂತ ಏನು ಸಾಕ್ಷಿ ಕೊಟ್ಟಿದ್ದಾಳೆ. ಆ ತಾಯಿಗೆ ಏನೋ ನೋವಿದೆ, ದೀಕ್ಷಾ ಸ್ನಾನ ಪಡೆದುಕೊಂಡ ನಂತರ ನೋವು ಹೋಗಿದೆ ಎಂದು ಆ ತಾಯಿ ಸಾಕ್ಷಿ ಕೊಟ್ಟಿದ್ದಾಳೆ. ಇದು ಆ ತಾಯಿ ಸಾಕ್ಷಿ ಕೊಟ್ಟಿದ್ದಾಳೆ. ಸಾಕ್ಷಿ ಕೊಟ್ಟಿರುವಂಥ ವಿಷಯವನ್ನು ಹಿಡಿದುಕೊಂಡು ಇವರೇನು ಮಾಡ್ತಾ ಇದ್ದಾರೆ? ಯಾರಾದರೂ ಬುದ್ಧಿಜೀವಿಗಳು ವಿವರಿಸಿ ಇದನ್ನು. ಮೊದಲನೇದಾಗಿ ಆ ತಾಯಿಗೆ ವಯಸ್ಸಾಗಿದೆ, ಹೌದಲ್ವಾ? ವಯಸ್ಸಾಗಿರುವಂಥ ತಾಯಿಯನ್ನು ಹಿಡಿದುಕೊಂಡು ಈ ರೀತಿ ನೀವು ತೋರಿಸಿದ್ದೀರಾ, ಅದೊಂದು. ಎರಡನೇದಾಗಿ ಆಕೆ ದೀಕ್ಷಾ ಸ್ನಾನ ಪಡೆದುಕೊಂಡಿದ್ದಾಳೆ. ಮೂರನೇದಾಗಿ ಆ ತಾಯಿಯಲ್ಲಿರುವಂಥ ಏನೋ ನೋವು ಹೋಗಿದೆ ಅಂತ ಹೇಳ್ಕೊಂಡಿದ್ದಾಳೆ. ಆದ್ದರಿಂದ ಇದು ಮತಾಂತರವಾಗಿದ್ದಾರೆ ಪದೇ ಹೇಳ್ತಾ ಇದ್ದೀರಾ ನೀವು. ಎಷ್ಟು ಸಾರಿ ಹೇಳಿದ್ದೀರಿ ಅಂದರೆ ಪದೇ ಅದನ್ನೇ ಮತಾಂತರ. ನೀವು ಮಾತ್ರವಲ್ಲ, ಅನೇಕ ಮಂದಿ ಮಾಧ್ಯಮದವರು ಈ ರೀತಿ ಮಾತನಾಡ್ತಾ ಇದ್ದಾರೆ. ಆಲ್ರೆಡಿ ಮೊನ್ನೆ ದಿಗ್ವಿಜಯ ಮಾಧ್ಯಮದವರು ಕೂಡ ಮಮತಾ ಹೆಗಡೆಯರವರು ಕೂಡ ಮಾತನಾಡಿದರು. ಅವ್ರ ವಿಷಯದಲ್ಲಿ ಕೂಡ 4 ಮಾತು ಮಾತಾಡಿದ್ದೀನಿ. ನಿಜವಾಗಲೂ ಅರ್ಥ ಮಾಡಿಕೊಂಡ್ರೆ ಖಂಡಿತವಾಗಿ ಕ್ರೈಸ್ತರ ತಂಟೆಗೆ ಯಾರೂ ಬರೋದಿಲ್ಲ. ಪ್ರಿಯರಾದ ದೇವರ ಮಕ್ಕಳಿರ ಮಾಧ್ಯಮದವರು ಅಂತ ಹೇಳ್ಕೊಂಡಾಗ ಇವರೆಲ್ಲರಿಗೂ ಕೂಡ ಒಂದು ವಿಷಯ ಗೊತ್ತಿರಬೇಕು. ಯಾರ್ಯಾರು ಮಾಧ್ಯಮದವರು ಇದ್ದಾರೋ, ಮೀಡಿಯಾದವರು, TV ಮೀಡಿಯಾದವರು ಇದ್ದಾರೋ, ಇವರೆಲ್ಲರಿಗೂ ಕೂಡ ಕೆಲವು ವಿಷಯಗಳು ಗೊತ್ತಿರಬೇಕು. ಏನದು? ಕುಲ, ಜಾತಿ, ಮತ. ಇದು ಎಲ್ಲಿಂದ ಬಂತು? ಯಾರ ಮೂಲಕ ಬಂತು? ಹೇಗೆ ಬಂತು? ಇದು ಖಂಡಿತವಾಗಿ ಪ್ರತಿಯೊಬ್ಬರು ಮೊದಲನೇದಾಗಿ ಮಾಧ್ಯಮದವರು ತಿಳಿದಿರ್ಬೇಕು. ನೀವು ಕುಲ, ಜಾತಿ, ಮತ ಎಲ್ಲಿಂದ ಬಂತು, ಅದರಿಂದ ಇರುವಂಥ ಕಾರಣಗಳು ಅದು ಗೊತ್ತಿರಬೇಕು. ಗೊತ್ತಾದ ನಂತರ ಬೈಬಲ್ ತಂಟೆಗೆ ಬರಬೇಕಾಗತ್ತೆ. ಬೈಬಲ್ ತಂಟೆಗೆ ಬಂದು ಮಾತನಾಡಬೇಕಾದ್ರೆ ಯೇಸು ಕ್ರಿಸ್ತರ ವಿಷಯದಲ್ಲಾಗಿರ್ಬೋದು, ಇಲ್ಲ ಬೈಬಲ್ಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಾಗಿರ್ಬೋದು ಮಾತಾಡಬೇಕಾದ್ರೆ ಮೊದಲನೇದಾಗಿ ಕುಲ, ಜಾತಿ, ಮತ ಎನ್ನುವಂಥ ಸಂಗತಿ ತಿಳಿದಿರಬೇಕು. ಏನೋ ಒಂದು ವಿಷಯ ಹೇಳ್ತೀನಿ ನೋಡಿ. ದೇವರಿಗೆ ಕುಲ ಅಂದ್ರೇ ಅಸಹ್ಯ ರೀ. ಕುಲ, ಜಾತಿ, ಮತ ಅಂತ ಯಾರಾದರೂ ಹೇಳ್ತಾರೋ ಆ ರೀತಿ ಹೇಳಿದ್ರೆ ದೇವ್ರಿಗೆ ಅಸಹ್ಯವಾಗುತ್ತೆ ರೀ. ಆ ಮಾತಂದ್ರೇ ದೇವ್ರಿಗೆ ಸಹಿಸೋದಿಲ್ಲ ರೀ.
ಕುಲ ಎನ್ನುವಂಥದ್ದು, ಮತ ಎನ್ನುವಂಥದ್ದು, ಜಾತಿ ಎನ್ನುವಂಥದ್ದು ಮನುಷ್ಯರ ಮೂಲಕ ಬಂದಿರುವಂಥದ್ದು ಎನ್ನುವಂಥ ಸಂಗತಿ ಪ್ರತಿಯೊಬ್ಬರು ತಿಳಿದಿರಬೇಕು. ದೇವರಿಂದ ಅಲ್ಲ. ದೇವರ ಮೂಲಕ ಕುಲ, ಜಾತಿ, ಮತ ಎನ್ನುವಂಥದ್ದು ಬಂದಿಲ್ಲ. ಯಾರ ಮೂಲಕ ಬಂದಿದೆ? ಮನುಷ್ಯರ ಮೂಲಕ. ಕುಲದ ಹಿಂದೆ ಏನಿದೆ ಗೊತ್ತಾ? ಅನೇಕ ಗಲಾಟೆಗಳು ನಡೀತಾ ಇದೆ, ಅನೇಕ ಸಮಸ್ಯೆಗಳು ನಡೀತಾ ಇದೆ, ಅನೇಕ ಮಾರಣಕಾಂಡಗಳು ನಡೀತಾ ಇದೆ. ಮಾರಣಕಾಂಡಗಳನ್ನು ನಡೆಸುವಂಥ ಈ ಮತವನ್ನು ಕುರಿತು ದೇವರು ಪ್ರೋತ್ಸಾಹಿಸ್ತಾರ? ಯೇಸು ಕ್ರಿಸ್ತನ ಮತವನ್ನು ಸ್ಥಾಪಿಸೋದಕ್ಕೆ ಬಂದಿದ್ದಾರಾ? ಯೇಸು ಕ್ರಿಸ್ತರು ಮತ ಸ್ಥಾಪಕರ? ಬೈಬಲಲ್ಲಿ ಇದೆಯಾ ಆ ರೀತಿ? ಬೈಬಲ್ನಲ್ಲಿ ಹೇಳಿದ್ದಾರ ಆ ರೀತಿ? ಹೇಳಿಲ್ಲ. ಮತವನ್ನು ಕುರಿತು, ಕುಲವನ್ನು ಕುರಿತು, ಜಾತಿಯನ್ನು ಕುರಿತು ಇದು ಬೈಬಲ್ ಹಾಗೆ ಮಾಡುತ್ತೆ, ದ್ವೇಷಿಸುತ್ತೆ. ಸತ್ಯವೇದ ಗ್ರಂಥ ಒಪ್ಪಿಕೊಳ್ಳೋದಿಲ್ಲ, ದೇವರು ಒಪ್ಪಿಕೊಳ್ಳೋದಿಲ್ಲ, ಯೇಸು ಕ್ರಿಸ್ತರು ಒಪ್ಪಿಕೊಳ್ಳೋದಿಲ್ಲ. ಕುಲದ ಹಿಂದೆ, ಜಾತಿಯ ಹಿಂದೆ, ಮತದ ಹಿಂದೆ ಅನೇಕ ಗಲಾಟೆಗಳು, ಅನೇಕ ಮಾರಣಕಾಂಡಗಳು, ಯುದ್ಧಗಳು, ಕಾದಾಟಗಳು ಮತಗಳ ಹಿಂದೆ ಇದೆ ರೀ. ಆ ಮತವನ್ನು, ಕುಲವನ್ನು ಕೊಂದಾಕೋದಕ್ಕೆ ಬಂದಿರೋರು ಯೇಸು ಕ್ರಿಸ್ತರು. ಮತ ಇರಕೂಡ್ದು, ಮತ ಬೇಡ, ಕುಲ ಬೇಡ, ಜಾತಿ ಬೇಡ, ಭೂಮಿಯ ಮೇಲೆ ಹುಟ್ಟಿರುವಂಥ ಸರ್ವ ಮಾನವರು ಒಂದೇ. ಇದನ್ನು ಹೇಳೋದಕ್ಕೆ ಬಂದಿರೋದು ಯೇಸು ಕ್ರಿಸ್ತರು. ಆ ದೀಕ್ಷೆ ಸ್ನಾನ ತಗೊಂಡ ನಂತರ ಮತಾಂತರವಾಗಿದ್ದರೋ ವಾಗಿಲ್ವೋ ಎನ್ನುವಂಥ ಸಂಗತಿ ಖಂಡಿತವಾದಂಥ ಆಧಾರ ಕೊಡ್ತೀನಿ ನಾನು. ಖಂಡಿತವಾದಂಥ ಆಧಾರ ಬೈಬಲ್ ಮೂಲಕ, ಸತ್ಯವೇದ ಗ್ರಂಥದ ಮೂಲಕ ಖಂಡಿತವಾದಂಥ ಆಧಾರವನ್ನು ಕೊಡ್ತೀನಿ ನಾನು. ಯಾಕೆ ತಗೊಳ್ತಾ ಇದ್ದಾರೋ, ಯಾಕೆ ತಗೊಳ್ಬೇಕು ಎನ್ನುವಂಥ ವಿಷಯವನ್ನು. ಕುಲವನ್ನು, ಮತವನ್ನು, ಜಾತಿಯನ್ನು ಸ್ಥಾಪಿಸೋದಕ್ಕೆ ಯೇಸು ಕ್ರಿಸ್ತರು ಬಂದಿಲ್ಲ. ಯೇಸು ಕ್ರಿಸ್ತರು ಬಂದಿರುವಂಥ ಉದ್ದೇಶನೇ ಬೇರೆ. ಅವರ ಉದ್ದೇಶ ಏನು ಗೊತ್ತಾ? ಭೂಮಿಯ ಮೇಲೆ ಹುಟ್ಟಿರುವಂಥ ಸರ್ವ ಮಾನವರು ಪರಮಾತ್ಮನ ಮಕ್ಕಳು, ಆ ದೇವರ ಮಕ್ಕಳು. ಆದ್ದರಿಂದ ಎಲ್ಲರೂ ಕೂಡ ಆ ದೇವರ ಮಾರ್ಗದಲ್ಲಿ ನಡಿಬೇಕು. ಆ ಉದ್ದೇಶವನ್ನು 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಬಂದು ಬೋಧನೆ ಮಾಡುತ್ತಿರುವಾಗ ಅಲ್ಲಿರುವಂಥ ಪ್ರಜೆಗಳನ್ನು ಕುರಿತು, ಅಂದರೆ ನಿಮ್ಮಂಥ ಗುಣವುಳ್ಳವರನ್ನು ಕುರಿತು ಹೇಳಿರುವಂಥ ಮಾತು. ನಿಮ್ಮಂಥವರೇ 1ನೇ ಶತಮಾನದಲ್ಲಿ ಕೂಡ ನಿಮ್ಮಂಥ ಗುಣವುಳ್ಳವರು ಇದ್ದಾರೆ. ಯಾವ ರೀತಿ ಇದ್ದಾರೋ ಒಂದು ಸಾರಿ ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ, ಇದು ಸತ್ಯವೇದ ಗ್ರಂಥ ಎನ್ನುವಂಥ ಹೆಸರಿದೆ ಇದಕ್ಕೆ. ಸತ್ಯವೇದ ಗ್ರಂಥ ಅಂದರೆ ಮಹಾಜ್ಞಾನದಿಂದ ಕೂಡಿರುವಂಥ ಸಂಗತಿಗಳು ಬೈಬಲಲ್ಲಿ ಇದೆ. ಆ ಮಾತುಗಳನ್ನು ತೋರಿಸ್ತಾ ಇದ್ದೀನಿ, ಗಮನಿಸಿ, ಮನಸ್ಸು ಕೊಟ್ಟು ಗಮನಿಸಿ. 23ನೇ ಅಧ್ಯಾಯ 13ನೇ ವಚನದಿಂದ 15ನೇ ವಚನದವರೆಗೆ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ಪರಲೋಕ ರಾಜ್ಯದ ಬಾಗಲನ್ನು ಮನುಷ್ಯರ ಎದುರಿಗೆ ಮುಚ್ಚಿಬಿಡುವಿರಿ. ಅಯ್ಯೋ! 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಯಾರನ್ನು ಕುರಿತು ಹೇಳುವಂಥ ಮಾತು ಗೊತ್ತಾ? ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ಪರಲೋಕ ರಾಜ್ಯದ ಬಾಗಲನ್ನು ಮನುಷ್ಯರ ಎದುರುಗಡೆ ಮುಚ್ಚಿಬಿಡುವಿರಿ. ನೀವಂತೂ ಒಳಕ್ಕೆ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ. ಆಗಿನ ಕಾಲದಲ್ಲಿ, ಅಂದರೆ 1ನೇ ಶತಮಾನದಲ್ಲಿ ಯೇಸು ಕ್ರಿಸ್ತರು ಬೋಧಿಸುವಂಥ ಕಾಲದಲ್ಲೇ ಪರಿಸಾಯರು, ಶಾಸ್ತ್ರಿಗಳು, ಮೇಧಾವಿಗಳು, ಪಂಡಿತರು ಎಂದು ಕರೆಯಲ್ಪಡುತ್ತಿರುವಂಥ ವ್ಯಕ್ತಿಗಳಿದ್ದಾರೆ. ಅವರು ಏನು ಮಾಡ್ತಾ ಇದ್ದಾರೆ ಅಂದರೆ, ಸತ್ಯವಾದಂಥ ಜ್ಞಾನವನ್ನು ಯೇಸು ಕ್ರಿಸ್ತರು ಬೋಧನೆ ಮಾಡುತ್ತಿರುವಾಗ ಅವರು ಅಡ್ಡಿ ಮಾಡ್ತಾ ಇದ್ದಾರೆ. ಈಗಿನ ಕಾಲದಲ್ಲಿ ಅಡ್ಡಿ ಅಲ್ಲ, ನಿಮ್ಮಂಥ ಅಡ್ಡಿ ಮಾಡುವಂಥವರು 1ನೇ ಶತಮಾನದಲ್ಲಿ ಇದ್ದಾರೆ, ಈಗಲೂ ಕೂಡ ಅಡ್ಡಿ ಮಾಡ್ತಾರೆ. ಎಷ್ಟು ಜನ ಅಡ್ಡಿ ಮಾಡಿದ್ರು, ಎಷ್ಟು ಜನ ತೊಂದರೆ ಕೊಟ್ಟರು, ದೇವರ ಮಾರ್ಗವನ್ನು ಯಾರು ಬಿಡೋದಿಲ್ಲ ರೀ. ಮೂಢರು, ಮತಿಯಿಲ್ಲದ ಅಜ್ಞಾನಿಗಳು ಬಿಟ್ಟು ಹೋಗ್ತಾರೆ. ನಿಜವಾದ ಭಕ್ತರು, ನಿಜವಾದ ಕ್ರೈಸ್ತರು ದೇವರಿಂದ ಎಂದಿಗೂ ದೂರವಾಗೋದಿಲ್ಲ. ಮತಾಂತರವಾಗ್ತಾ ಇದ್ದಾರೋ ಇಲ್ವೋ ಎನ್ನುವಂಥ ಸಂಗತಿ ಕೊನೆ ತನಕ ನೋಡಬೇಕಾಗುತ್ತೆ. ಕೊನೆ ತನಕ ನೋಡಿದ ನಂತರ ಒಂದು ವೇಳೆ ನಾನೇನಾದರೂ ತಪ್ಪಾಗಿ ಮಾತನಾಡಿದರೆ ನನ್ನ ನಂಬರ್ ಇದೆ, ಅದಕ್ಕೆ ಫೋನ್ ಮಾಡಬಹುದು, ಯಾರಾದರೂ ಪರವಾಗಿಲ್ಲ. ನಂಬರ್ ಕೊಟ್ಟಿದ್ದೀನಿ ನಾನು. ಏನಂತ ಹೇಳಿದ್ದಾರೆ? ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ಪರಲೋಕ ರಾಜ್ಯದ ಬಾಗಲನ್ನು ಮನುಷ್ಯರ ಎದುರಿಗೆ ಮುಚ್ಚಿ ಬಿಡುವಿರಿ. ನೀವಂತೂ ಒಳಕ್ಕೆ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ. 1ನೇ ಶತಮಾನದಲ್ಲಿ ಇದ್ದಾರಂತೆ ಇಂಥವರು.
ಈಗಿನ ಕಾಲದಲ್ಲಿ ಇದು ಮತಕ್ಕೆ ಸಂಬಂಧಪಟ್ಟಿದೆ, ಕುಲಕ್ಕೆ ಸಂಬಂಧಪಟ್ಟಿದೆ, ಜಾತಿಗೆ ಸಂಬಂಧಪಟ್ಟಿದೆ ಎಂದು ಯಾರಾದರೂ ಅಂದುಕೊಂಡ್ರೆ ಅದು ಅವರ ಭ್ರಮೆ. ಇದು ಮತಕ್ಕೆ, ಕುಲಕ್ಕೆ, ಜಾತಿಗೆ ಸಂಬಂಧಪಟ್ಟಿರುವಂಥ ಗ್ರಂಥ ಅಲ್ಲ ರೀ. ಇದು ಪ್ರಪಂಚಕ್ಕೆ ಸಂಬಂಧಪಟ್ಟಿರುವಂಥ ಗ್ರಂಥ. ಇದು ಒಂದು ದೇಶಕ್ಕಲ್ಲ. ಪರಮಾತ್ಮನು, ಆ ತಂದೆಯಾದ ಪರಮಾತ್ಮನು ಒಂದು ಊರಿಗೆ ಪರಮಾತ್ಮನಲ್ಲ, ಪ್ರಪಂಚಕ್ಕೆ ಪರಮಾತ್ಮನು. ಒಂದು ಗ್ರಾಮಕ್ಕೆ ಪರಮಾತ್ಮನಲ್ಲ, ಪ್ರಪಂಚಕ್ಕೆ ಪರಮಾತ್ಮನು. ಯೇಸು ಕ್ರಿಸ್ತರು ಆ ತಂದೆಯಾದ ದೇವರ ಮಗನು. ಯೇಸು ಕ್ರಿಸ್ತರು ತಂದೆಯಾದ ದೇವರ ಮಗನು, ಪರಮಾತ್ಮನ ಮಗನು. ನಾವು ನೀವು ಭೂಮಿಯ ಮೇಲೆ ಹುಟ್ಟಿರುವಂಥ ಸರ್ವ ಮಾನವರು ಆ ಪರಮಾತ್ಮನ ಮಕ್ಕಳು. ಪ್ರತಿಯೊಬ್ಬರು ಗ್ರಹಿಸ್ಕೊಳ್ಬೇಕು ಇದನ್ನ. ಮನುಷ್ಯರ ಮಧ್ಯದಲ್ಲಿ ಜಗಳಗಳು, ಕಾದಾಟಗಳು, ಗೊಂದಲಗಳು, ಯುದ್ಧಗಳು, ಮಾರಣಕಾಂಡಗಳು ನಡೀತಾ ಇದೆ ಅಂದರೆ ಅದು ಮನುಷ್ಯರ ಮೂಲಕ ಉಂಟಾಗಿರುವಂಥದ್ದು, ದೇವರ ಮೂಲಕ ಅಲ್ಲ. ಯೇಸು ಕ್ರಿಸ್ತರು ಬಂದಿರುವಂಥದ್ದು ಜಗಳವನ್ನು ಉಂಟು ಮಾಡಲಿಕ್ಕೆ, ಯುದ್ಧಗಳನ್ನು ಉಂಟು ಮಾಡಲಿಕ್ಕೆ ಯೇಸು ಕ್ರಿಸ್ತರು ಬಂದಿಲ್ಲ. ಯೇಸು ಕ್ರಿಸ್ತರು ಬಂದಿರುವಂಥ ಉದ್ದೇಶ ಏನು ಗೊತ್ತಾ? ಭೂಮಿಯ ಮೇಲೆ ದೇವರ ಜ್ಞಾನವನ್ನು ದೇವರನ್ನು ತಿಳಿಯದೆ, ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ಇಷ್ಟ ಬಂದ ಹಾಗೆ ನಡೀತಾ ಇದ್ದಾರೆ. ಆದ್ದರಿಂದ ಇವರೆಲ್ಲರನ್ನು ಕಾಪಾಡಲಿಕ್ಕೆ ಯೇಸು ಕ್ರಿಸ್ತರು ಬಂದು ಮಹಾಜ್ಞಾನದ ಸಂಗತಿಗಳನ್ನು ಯೇಸು ಕ್ರಿಸ್ತರು ಮಾತನಾಡಿದರು. ಯೇಸು ಕ್ರಿಸ್ತರು ತೋರಿಸಿರುವಂಥ ಮಹಾಜ್ಞಾನದ ಸಂಗತಿಗಳನ್ನು ಈ ಪ್ರಪಂಚ ದೇಶದಲ್ಲಿ ಯಾರಾದರೂ ಮಾತಾಡಿದ್ದಾರೋ ಒಂದು ಸಾರಿ ನೀವು ತೋರಿಸ್ಬೇಕಾಗುತ್ತೆ ನನಗೆ. ಯೇಸು ಕ್ರಿಸ್ತರಿಗಿಂತ ಉನ್ನತವಾದಂಥ ಮಾತುಗಳು ಈ ಪ್ರಪಂಚ ದೇಶದಲ್ಲಿ ಯಾರಾದರೂ ಮಾತಾಡಿದ್ದಾರೋ ಬಂದು ತೋರಿಸ್ಬೋದು. ನೀವು ತೋರಿಸಿ ನೋಡೋಣ. ಯೇಸು ಕ್ರಿಸ್ತರಿಗಿಂತ ಶ್ರೇಷ್ಠವಾದಂಥ ಬೋಧನೆ ಈ ಪ್ರಪಂಚ ದೇಶದಲ್ಲಿ ಯಾರು ಮಾಡಿದ್ದಾರೋ ಒಂದು ಸಾರಿ ನೀವು ತೋರಿಸ್ಬೇಕು. ನನ್ನ ನಂಬರ್ ಇದೆ, ತಗೊಳ್ಳಿ. ನನ್ನ ನಂಬರ್ ಕೊಟ್ಟಿದ್ದೀನಿ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ಪರಲೋಕ ರಾಜ್ಯದ ಬಾಗಿಲನ್ನು ಮನುಷ್ಯರೆದುರಿಗೆ ಮುಚ್ಚಿ ಬಿಡುತ್ತೀರಿ. ನೀವಂತೂ ಒಳಕ್ಕೆ ಹೋಗುವುದಿಲ್ಲ, ಒಳಕ್ಕೆ ಹೋಗಬೇಕೆಂದಿರುವವರನ್ನು ಹೋಗಗೊಡಿಸುವುದಿಲ್ಲ. ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಪರಿಸಾಯರೇ, ನೀವು ಒಬ್ಬನನ್ನು ನಿಮ್ಮ ಮತದಲ್ಲಿ ಸೇರಿಸಿಕೊಳ್ಳುವುದಕ್ಕಾಗಿ ಭೂಮಿಯನ್ನು, ಸಮುದ್ರವನ್ನು ಸುತ್ತಿಕೊಂಡು ಬರುತ್ತೀರಿ. ಅವನು ಸೇರಿದ ಮೇಲೆ ಅವನನ್ನು ನಿಮಗಿಂತ 2ರಷ್ಟು ನರಕ ಪಾತ್ರನಾಗಿ ಮಾಡುತ್ತೀರಿ. ನಿಮ್ಮ ಮತದಲ್ಲಿ ಅಂದರೆ ನಿಮ್ಮ ಜಾತಿಯಲ್ಲಿ, ನಿಮ್ಮ ಪಂಗಡದಲ್ಲಿ, ನಿಮ್ಮ ಗುಂಪಿನಲ್ಲಿ, ನಿಮ್ಮ ಸಭೆಯಲ್ಲಿ ಸೇರಿಸಿಕೊಳ್ಳೋದಿಕ್ಕೆ ಭೂಮಿಯನ್ನು, ಸಮುದ್ರವನ್ನು ಸುತ್ತಿಕೊಂಡು ಬಾ ಅಂತ ನೀವು ಹೇಳ್ತೀರಾ. ಅವನು ಸೇರಿದ ನಂತರ ಅವನನ್ನು 2 ಪಟ್ಟು ನರಕ ಪಾತ್ರನಾಗಿ ನೀವು ಮಾಡ್ತೀರಿ. ನಿಮ್ಮ ಮತದಲ್ಲಿ ಅಂದರೆ ನಿಮ್ಮ ಜಾತಿಯಲ್ಲಿ, ನಿಮ್ಮ ಕುಲದಲ್ಲಿ, ನಿಮ್ಮ ಪಂಗಡದಲ್ಲಿ ಸೇರಿಸಿಕೊಳ್ಳೋದಿಕ್ಕೆ. ಅದು 1ನೇ ಶತಮಾನದಲ್ಲಿ ಇಸ್ರಾಯೇಲ್ ಜನಾಂಗದವರು ಯೆಹೂದ್ಯರು ಮಾಡ್ತಾ ಇದ್ದಾರಂತೆ ಆ ಕೆಲಸ. ಅಂದರೆ ಯೇಸು ಕ್ರಿಸ್ತರು ಬಂದಿರುವಂಥದ್ದು ಉದ್ದೇಶ ಮತವನ್ನು ಸ್ಥಾಪಿಸೋದಕ್ಕಲ್ಲ. ಮತ ಅಂದ್ರೇನೆ ಮತ ಅಂದ್ರೇನೆ ಮೋಸ, ಮತ ಅಂದ್ರೇನೆ ಏನ್ರಿ ದರಿದ್ರ. ಮತದಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ, ಸಮಾಧಾನ ಇಲ್ಲ. ಯುದ್ಧಗಳು, ಮಾರಣಕಾಂಡಗಳು ಇದು ನಡೀತಾ ಇದೆ ಜಾತಿಗಳ ಹಿಂದೆ. ನೋಡಿ, ಈ ನನ್ನ ಜಾತಿ, ನಿನ್ನ ಜಾತಿ, ನನ್ನ ಕುಲ, ನಿನ್ನ ಕುಲ, ನನ್ನ ಮತ, ನಿನ್ನ ಮತ, ಇದರಿಂದ ಏನು ಜಗಳ, ಯುದ್ಧಗಳು, ಕಾದಾಟಗಳು, ಮೋಸಗಳು, ಮಾರಣಕಾಂಡಗಳು. ಇಂಥ ಮತವನ್ನು ಯೇಸು ಕ್ರಿಸ್ತರು ಸ್ಥಾಪಿಸೋದಕ್ಕೆ ಬಂದಿದ್ದಾರಾ? ಇಲ್ಲ, ಅದಕ್ಕೋಸ್ಕರ ಬಂದಿಲ್ಲ ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು ದೇವರ ಧರ್ಮವನ್ನು ಸ್ಥಾಪಿಸೋದಕ್ಕೆ ಬಂದಿದ್ದಾರೆ. ಇದು ದೇವರ ಧರ್ಮ. ಇದು ಕ್ರೈಸ್ತರ ಧರ್ಮ. ಅಂದರೆ ಕ್ರಿಸ್ತನ ಧರ್ಮ ಅಂದರೆ ದೇವರ ಜ್ಞಾನವನ್ನು ತಿಳಿಸಲಿಕ್ಕೆ ಬಂದಿದ್ದಾರೆ. ಗೊತ್ತಾ ನಿಮಗೆ? ಅದನ್ನು ಮೊದಲನೇದಾಗಿ ತಿಳ್ಕೊಳ್ಳಿ. ಅದನ್ನು ತಿಳಿದುಕೊಳ್ಳದೆ ಮತಾಂತರ ನಡೀತಾ ಇದೆ, ಮತಾಂತರ ಮಾಡ್ತಾ ಇದ್ದಾರೆ ಅಂತ ಈ ರೀತಿ ವಿಭೇದಗಳನ್ನು ಹುಟ್ಟಿಸ್ತಾ ಇದ್ದೀರಾ ನೀವು. ಪ್ರತಿಯೊಬ್ಬರು ಕೂಡ ಗಮನಿಸಬೇಕು. ಏನ್ರಿ, ನಾನು 93, 94, 95, 96ರಲ್ಲಿ ಅಂದರೆ 1993ರಲ್ಲಿ, 1994ರಲ್ಲಿ, 1995ರಲ್ಲಿ, 1996ರಲ್ಲಿ ಪ್ರತಿ ವರ್ಷ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿಕೊಂಡು ಹೋಗಿ ಬರ್ತಾ ಇದೆ ಶಬರಿಮಲೆಗೆ. ಅಯ್ಯಪ್ಪ ಸ್ವಾಮಿ ಹೋಗ್ಬೇಕಾದ್ರೆ ಮೊದಲನೇದಾಗಿ ವ್ರತ ಮಾಡಬೇಕು. 40 ದಿನ ವ್ರತ ಮಾಡಬೇಕು. ಮೊದಲನೇದಾಗಿ ಮಾಲೆ ಹಾಕಿಕೊಂಡು. ಯಾಕೆ ವ್ರತ ಮಾಡಬೇಕು? ಯಾಕೆ ಮಾಲೆ ಹಾಕಿಕೊಳ್ಬೇಕು? ಅದು ಅಂದರೆ ಅಯ್ಯಪ್ಪ ಸ್ವಾಮಿ ಬಳಿಯಲ್ಲಿ ಹೋಗಬೇಕಾದ್ರೆ ಅಲ್ಲಿರುವಂಥ ಒಂದು ಸಿದ್ಧಾಂತ ಇರುತ್ತೆ, ಒಂದು ಪದ್ಧತಿಗಳಿದೆ. ಅಂದರೆ ವ್ರತ ಮಾಡಿ ಪ್ರತಿದಿನ ವ್ರತ ಅಂದರೆ 40 ದಿನಗಳು ವ್ರತ ಅಂದರೆ ಬೆಳಿಗ್ಗೆ ಸ್ನಾನ, ರಾತ್ರಿ ಸ್ನಾನ. ಆ ನಂತರ ಒಂದು ಪದ್ಧತಿನ ಪಾಲಿಸಬೇಕು. ಆ ನಂತರ ಏನ್ರಿ, ಶಬರಿಮಲೆಗೆ ಹೋಗ್ಲಾರ್ದ ಮೊದಲು ಪಂಪಾ ನದಿ ಬರುತ್ತೆ.
ಶಬರಿಮಲೆಯಲ್ಲಿ ಪಂಪಾ ನದಿಯಲ್ಲಿ ಪ್ರತಿಯೊಬ್ಬರು ಸ್ನಾನ ಮಾಡಿ ಹೋಗ್ತಾರೆ. ಯಾಕೆ? ಪಾಪ ಪರಿಹಾರ ಆಗುತ್ತೆ ಎಂದು ಅವರ ನಂಬಿಕೆ. ಅದು ಪಾಪ ಪರಿಹಾರ ಆಗುತ್ತೆ ಎಂದು ಅವರ ನಂಬಿಕೆ. ಆನಂತರ ಮಕರ ಸಂಕ್ರಾಂತಿ, ಜನವರಿ 14ನೇ ತಾರೀಕು ಮಕರ ಸಂಕ್ರಾಂತಿ ನಡೆಯುತ್ತೆ. ಅಲ್ಲಿ ಟೆಂಪಲ್ ಮೇಲ್ಗಡೆ ಅಯ್ಯಪ್ಪ ಜ್ಯೋತಿ ಆಕಾರದಲ್ಲಿ ಬಂದು ಕಾಣಿಸ್ತಾನೆ ಎಂದು ಅಯ್ಯಪ್ಪ ಭಕ್ತರು ನಂಬುತ್ತಾರೆ. ಎಲ್ಲರೂ ಹೋಗ್ತಾರೆ. ನಾನು ಕೂಡ ಹೋಗಿದ್ದೆ ಒಂದು ಕಾಲದಲ್ಲಿ. 93, 94, 95, 96ರಲ್ಲಿ ಹೋಗಿದ್ದೆ. ಪ್ರಿಯರಾದ ದೇವರ ಮಕ್ಕಳಿರ, ಹೋದ ನಂತರ ಏನ್ರಿ 40 ದಿನಗಳು ವ್ರತ ಮಾಡಬೇಕು. ಆ ನಂತರ ಏನ್ರಿ ಪ್ರಯಾಣ ಮಾಡಿ, ಆ ನಂತರ ಪಂಪಾ ನದಿ ಬರುತ್ತೆ, ಆ ನದಿಯಲ್ಲಿ ಸ್ನಾನ ಮಾಡಬೇಕು. ಯಾಕೆ? ಪಾಪವನ್ನು ತೊಳ್ಕೊಳ್ಳೋದಿಕ್ಕೆ. ಈ ರೀತಿ ಸ್ನಾನ ಮಾಡಿದ ನಂತರ ಆ ನಂತರ ಗುಡಿಗೆ ಹೋಗ್ತಾರೆ, ಟೆಂಪಲ್ಗೆ ಹೋಗಿ ಬರ್ತಾರೆ. ಯಾಕೆ ಹೋಗ್ತಾರಂತ ನೋಡುವಾಗ ಅವ್ರಿಗೇನು ನೆಮ್ಮದಿ, ಶಾಂತಿ, ಸಮಾಧಾನಕ್ಕೋಸ್ಕರ ಅಲ್ಲಿ ಹೋಗಿ ಬರ್ತಾರೆ. ನಾನು ಕೂಡ ಹೋಗಿ ಬಂದಿದ್ದೀನಿ. ಕಾರಣ ಏನಂತ ನೋಡುವಾಗ ನಮ್ಮ ಪಾಪಗಳು ಹೋಗುತ್ತೆ. ಆನಂತರ ದೇವರು ನಮಗೆ ದರ್ಶನ ಕೊಡ್ತಾನೆ, ನಮಗೇನು ಎಲ್ಲ ಆಶೀರ್ವಾದ ಕೊಡ್ತಾನೆ, ನೆಮ್ಮದಿ, ಶಾಂತಿ, ಸಮಾಧಾನ ಕೊಡ್ತಾನೆ ಏನೋ ಅಂತ ಉದ್ದೇಶದಿಂದ. ಅದೇ ಪ್ರಕಾರ ರಾಮೇಶ್ವರ ಇದೆ. ರಾಮೇಶ್ವರದಲ್ಲಿ 21 ಬಾವಿ ನೀರು ಸ್ನಾನ ಮಾಡಿದರೆ ಪಾಪ ಪರಿಹಾರ ಆಗುತ್ತೆ ಅಂತ ಅಲ್ಲಿ ಸಿದ್ಧಾಂತ. ಎಷ್ಟು ಬಾವಿ? 21 ಬಾವಿ ನೀರು ಸ್ನಾನ ಮಾಡಿದರೆ ಪಾಪ ಪರಿಹಾರವಾಗುತ್ತೆ ಎಂದು. ಶ್ರೀಶೈಲಂನಲ್ಲಿ ನದಿ ಇದೆ, ಪಾತಾಳ ಗಂಗೆ. ಆ ಪಾತಾಳ ಗಂಗೆಯಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರ ಆಗುತ್ತೆ ಅನ್ನುವಂಥದ್ದು ಅಲ್ಲಿ ಸಿದ್ಧಾಂತ. ಪಾಪ ಪರಿಹಾರವಾಗುತ್ತೆ ಎಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪ ಪರಿಹಾರವಾಗುತ್ತೆ ಅನ್ನುವಂಥದ್ದು ಅಲ್ಲಿ ಸಿದ್ಧಾಂತ. ರಾಮೇಶ್ವರದಲ್ಲಿ 21 ಬಾವಿ ನೀರನ್ನು ಸ್ನಾನ ಮಾಡಿದರೆ ಪಾಪ ಪರಿಹಾರವಾಗುತ್ತೆ ಎನ್ನುವಂಥದ್ದು ಅವರ ಸಿದ್ಧಾಂತ. ಪಂಪಾ ನದಿಯಲ್ಲಿ ಮುಳುಗಿದರೆ ಪಾಪ ಪರಿಹಾರವಾಗುತ್ತೆ ಎನ್ನುವಂಥದ್ದು ಅಯ್ಯಪ್ಪನ ಸಿದ್ಧಾಂತ. ಅವರವರ ನಂಬಿಕೆ ಮೇಲೆ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ನಾನು ಕೂಡ ಹೋಗಿದ್ದೆ, ಬಂದಿದ್ದೀನಿ. ಆದರೆ ನನಗಿರುವಂಥ ಒಂದು ಪ್ರಶ್ನೆ ಇತ್ತು, ಒಂದು ಪ್ರಶ್ನೆ ಕಾಡ್ತಾ ಇತ್ತು. ಏನಪ್ಪ ಅಂತ ನೋಡುವಾಗ, ಪ್ರಪಂಚವನ್ನು ಉಂಟು ಮಾಡಿರುವಂಥ ಸೃಷ್ಟಿಕರ್ತನಾಗಿರುವಂಥ ದೇವರು ಯಾರು? ಸೃಷ್ಟಿಕರ್ತನೇ ಯಾರು? ಶಬರಿಮಲೆಗೆ ಹೋದರೆ ಅಲ್ಲಿ ಕೂಡ ಗೊತ್ತಾಗಿಲ್ಲ ವಿಷಯ. ರಾಮೇಶ್ವರಕ್ಕೆ ಹೋಗಿದ್ದೇನೆ, ಅಲ್ಲಿ ಕೂಡ ಗೊತ್ತಾಗಿಲ್ಲ ವಿಷಯ. ಶ್ರೀಶೈಲಕ್ಕೆ ಹೋದಾಗ ಪಾತಾಳ ಗಂಗದಲ್ಲಿ ಸ್ನಾನ ಮಾಡಿದ್ರು, ಅಲ್ಲಿ ಕೂಡ ಅರ್ಥ ಆಗಿಲ್ಲ ವಿಷಯ. ಸೃಷ್ಟಿಕರ್ತನ ಯಾರು ಎಂದು ಎಷ್ಟೋ ಮಂದಿ ಪಂಡಿತರಿಗೆ, ಹಿರಿಯರಿಗೆ ಕೇಳಿದಾಗ ಅನೇಕ ರೀತಿಯಲ್ಲಿ ಉತ್ತರ ಕೊಟ್ಟಿದ್ದಾರೆ. ಒಂದು ರೀತಿಯಲ್ಲಿ ಉತ್ತರ ಅಲ್ಲ, ಅನೇಕ ರೀತಿಯಲ್ಲಿ ಉತ್ತರ. ಈ ಪ್ರಪಂಚವನ್ನು ಉಂಟು ಮಾಡಿರುವಂಥ ಸೃಷ್ಟಿಕರ್ತನ ಯಾರು ಅಂತ ಬಂದಾಗ, ಆ ಸೃಷ್ಟಿಕರ್ತನಿಗೆ ಆ ದೇವರಿಗೆ ಪರಿಶುದ್ಧತೆ ಅನ್ನುವಂಥದ್ದು ಇರಬೇಕು. ಆ ದೇವರಿಗೆ ಪರಿಶುದ್ಧತೆ, ಆ ದೇವರಿಗೆ ಜನನ ಮರಣ ಎನ್ನುವಂಥದ್ದು ಇರಕೂಡ್ದು. ಜನನ ಮರಣ ಎನ್ನುವಂಥದ್ದು ಇದೆಯಾ ಅವರ ಮಧ್ಯದಲ್ಲಿ? ಆ ದೇವರ ಮಧ್ಯದಲ್ಲಿ ಕಾಮ, ಕೋರಿಕೆ ಇಂಥವೇನಾದರೂ ಇದೆಯಾ? ಇಂಥ ರೀತಿಯಲ್ಲಿ ಇದ್ದರೆ ಅವರು ದೇವರು ಆಗಲಿಕ್ಕೆ ಸಾಧ್ಯನೇ ಇಲ್ಲ ರೀ. ಪ್ರಿಯರಾದ ದೇವರ ಮಕ್ಕಳಿರ, ದೇವರಂದರೆ ಪರಿಶುದ್ಧನಾಗಿರಬೇಕು, ನೀತಿವಂತನಾಗಿರಬೇಕು, ಪ್ರೀತಿ ಸ್ವರೂಪನಾಗಿರಬೇಕು. ಅವರು ನಿಜವಾದ ದೇವರಾಗ್ತಾರೆ. ಅಂಥ ದೇವರು ಎಲ್ಲಿದ್ದಾರೋ, ಯಾವ ರೀತಿ ಇದ್ದಾರೋ ಹುಡುಕ್ಬೇಕು. ನೀವು ಹುಡುಕಿ. ನಾನು ಹೇಳಿದ್ರೆ ಆ ಸೃಷ್ಟಿಕರ್ತನು, ಪರಮಾತ್ಮನು, ಆತ್ಮಸ್ವರೂಪನು, ಶಕ್ತಿ ಸ್ವರೂಪನು, ಆತನ ಮೂಲಕ ಪ್ರಪಂಚ ಉಂಟಾಗಿದೆ ಅಂದರೆ ಸತ್ಯವೇದ ಗ್ರಂಥದಲ್ಲಿದೆ. ಇದು ಯಾವಾಗ ನಾನು ಬೈಬಲ್ ಇಟ್ಕೊಂಡಿದ್ದೀನೋ, ಯಾವಾಗ ಸತ್ಯವೇದ ಗ್ರಂಥವನ್ನು ಓದಿದ್ದೀನೋ, ಮಹಾಜ್ಞಾನದ ಸಂಗತಿಗಳು ಇದೆ ಎಂದು ಗ್ರಹಿಸಿಕೊಂಡಿದ್ದೀನಿ. ಇದು ಕುಲಕ್ಕೆ, ಜಾತಿಗೆ, ಮತಕ್ಕೆ ಸಂಬಂಧಪಟ್ಟಿಲ್ಲ. ಪ್ರಪಂಚ ದೇಶದಲ್ಲಿರುವಂಥ ಸರ್ವಮಾನವರಿಗೆ ಸಂಬಂಧಪಟ್ಟಿರುವಂಥದ್ದು, ಸರ್ವಮಾನವರಿಗೆ ಸಂಬಂಧಪಟ್ಟಿದೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಭೂಮಿ ಮೇಲೆ ಹುಟ್ಟಿರುವಂಥ ಸರ್ವ ಮಾನವರು ಪರಮಾತ್ಮನ ಮಕ್ಕಳು. ಸರ್ವ ಮಾನವರನ್ನು ಉಂಟು ಮಾಡಿದ್ದಾನೆ ಆತನು. ಭೂಮಿಯನ್ನು, ಆಕಾಶವನ್ನು, ಪಂಚಭೂತಗಳನ್ನು ಉಂಟು ಮಾಡಿದ್ದಾನೆ ಆತನು. ಆ ಪರಮಾತ್ಮನೇ, ಆ ಪರಮಾತ್ಮನ ಮಗನೇ ಯೇಸು ಕ್ರಿಸ್ತರು. ಆ ಪರಮಾತ್ಮನ ಮಕ್ಕಳೇ ನಾವೆಲ್ಲರೂ. ಕುಲಗಳಲ್ಲಿ, ಜಾತಿಗಳಲ್ಲಿ, ಮತಗಳಲ್ಲಿ, ಅನೇಕ ಧರ್ಮಗಳಲ್ಲಿ ಒಂದೊಂದು ಪದ್ಧತಿ ಇದೆ. ದೇವರು ನೇಮಿಸಿರುವಂಥ ಆಜ್ಞೆಗಳು ಏನಂತ ನೋಡುವಾಗ, ಈ ದೀಕ್ಷಾ ಸ್ನಾನವನ್ನು ಕುರಿತು ಏನ್ರಿ, ಆ ತಾಯಿ ದೀಕ್ಷಾ ಸ್ನಾನ ತಗೊಂಡಿದ್ದಾಳೆ. ಪಡೆದುಕೊಂಡಿರುವಂಥ ಆ ತಾಯಿಯನ್ನು ಕುರಿತು ಎಷ್ಟು ಪದೇ 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 ಎಷ್ಟು ಸಾರಿ ತೋರಿಸ್ತೀರಾ ನೀವು? ಎಷ್ಟು ಸಾರಿ ಯೇಸು ಕ್ರಿಸ್ತರು ಹೇಳಿರುವಂಥ ಮಾತನ್ನು ನೋಡಿ, ದೀಕ್ಷಾ ಸ್ನಾನ ಯಾಕೆ ತಗೊಳ್ಬೇಕು ಅಂತ. ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರ ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆಯ, ಮಗನ, ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿರಿ. ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ, ಮಾರ್ಕನು ಬರೆದ ಸುವಾರ್ತೆ 16ನೇ ಅಧ್ಯಾಯ
ನೀವು ಲೋಕದ ಎಲ್ಲ ಕಡೆಗೆ ಹೋಗಿ ಜಗತ್ತಿಗೆಲ್ಲ ಸುವಾರ್ತೆಯನ್ನು ಸಾರಿರಿ. ನಂಬಿ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳುವವನು ರಕ್ಷಣೆ ಹೊಂದುವನು, ನಂಬದೆ ಹೋಗುವನು ದಂಡನೆಗೆ ಗುರಿಯಾಗುವನು. ನಂಬದೆ ಹೋಗುವವನು ದಂಡನೆಗೆ ಗುರಿ ಆಗ್ತಾನೆ. ಅಂದರೆ ದೇವರು ಸೃಷ್ಟಿಕರ್ತನು, ಪರಮಾತ್ಮನು ಸೃಷ್ಟಿಕರ್ತನಿದ್ದಾನೆ. ಯೇಸು ಕ್ರಿಸ್ತರು ದೇವರ ಮಗನು. ಆ ಯೇಸು ಕ್ರಿಸ್ತನ ಮೂಲಕ ಲೋಕಕ್ಕೆ ರಕ್ಷಣೆ ಇದೆ. ದೇವರನ್ನು ನೀವು ನಂಬಬೇಕು, ಯೇಸು ಕ್ರಿಸ್ತನನ್ನು ನೀವು ನಂಬಬೇಕು. ನಂಬಿದ ನಂತರ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಬೇಕು. ದೀಕ್ಷಾ ಸ್ನಾನ ಮಾಡಿಸ್ಕೊಂಡ್ರೆ ರಕ್ಷಣೆ ಬರುತ್ತೆ, ಇಲ್ಲದೆ ಹೋದರೆ ದಂಡನೆಗೆ ಗುರಿ ಆಗ್ತಾರೆ. ಅಪೋಸ್ತಲರ ಕೃತ್ಯಗಳು ಕೂಡ ನೋಡಿ. ಅಪೋಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 38. ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರೂ ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾ ಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮನ ದಾನವನ್ನು ಹೊಂದಿವಿರಿ. ಅಂದರೆ ದೀಕ್ಷಾ ಸ್ನಾನವನ್ನು ಯಾಕೆ ಮಾಡಿಸ್ಕೊಳ್ಬೇಕು ಇಲ್ಲಿ ಹೇಳ್ತಾ ಇದ್ದಾರೆ, ಗಮನಿಸಬೇಕು. ಯಾಕೆ ಗೊತ್ತಾ? ಬುದ್ಧಿ ಬಂದಂದಿನಿಂದ ಇಂದಿನವರೆಗೆ ಎಷ್ಟು ತಪ್ಪುಗಳು ಮಾಡಿದ್ದಾರೋ ಆ ತಪ್ಪುಗಳನ್ನು ದೇವರ ಸನ್ನಿಧಿಯಲ್ಲಿ ಒಪ್ಪಿಕೊಂಡು ದೀಕ್ಷಾ ಸ್ನಾನ ಪಡ್ಕೊಳ್ಬೇಕು. ಅಂದರೆ ದೇವರ ರಾಜ್ಯದಲ್ಲಿ ಸೇರಬೇಕಾದ್ರೆ, ದೇವರ ಮಾರ್ಗದಲ್ಲಿ ಬರಬೇಕಾದ್ರೆ, ಕ್ರಿಸ್ತನ ಶಿಷ್ಯನಾಗಬೇಕಾದ್ರೆ ಖಂಡಿತವಾಗಿ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಬೇಕು ಅಂತ ಇದು ದೇವರು ಕೊಟ್ಟಿರುವಂಥ ಆಜ್ಞೆ. ದೇವರು ಕೊಟ್ಟಿರುವಂಥ ಆಜ್ಞೆ ಇದು. ಯಾಕೆ? ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷಾ ಸ್ನಾನ ಮಾಡಿಸ್ಕೊಡ್ರಿ ಅಂತ ಹೇಳಿದ್ದಾರೆ. ಪಾಪ ಕ್ಷಮಾಪಣೆ ಅಂದರೆ ಯಾವಾಗ ಬುದ್ಧಿಜ್ಞಾನ ಬರುತ್ತೋ ಅಂದಿನಿಂದ ಎಷ್ಟು ಪಾಪಗಳನ್ನು ಮಾಡಿದ್ದೀರೋ ದೇವರ ಸನ್ನಿಧಿಯಲ್ಲಿ ಒಪ್ಪಿಕೊಂಡು ಇನ್ಮೇಲೆ ನಾನು ತಪ್ಪುಗಳು ಮಾಡೋದಿಲ್ಲ ಅಂತ ಒಪ್ಪಿಕೊಂಡು ದೀಕ್ಷಾ ಸ್ನಾನ ಪಡೆದುಕೊಳ್ಬೇಕು. ಆಗ ನೀನು ನನ್ನ ಮಗನು, ನೀನು ನನ್ನ ಮಗಳು ಎಂದು ಆ ತಂದೆಯಾದ ದೇವರು ಸ್ವೀಕರಿಸ್ತಾನೆ. ಪ್ರಿಯರೇ, ದೇವರಿರುವಂಥ ಮಹಾಲೋಕವನ್ನು ಪಡಿಬೇಕಾದರೆ ಈ ಲೋಕದಲ್ಲಿ ದೀಕ್ಷಾ ಸ್ನಾನ ಪಡೆದುಕೊಂಡು ಭಕ್ತಿ ಮಾರ್ಗದಲ್ಲಿ ನಡಿಬೇಕು. ಅಂದರೆ ದೀಕ್ಷಾ ಸ್ನಾನ ಪಡೆದುಕೊಂಡು ದೇವರ ಮಗನಾಗಿ ಭಕ್ತಿಯಲ್ಲಿ ನೀನು ನಡಿಬೇಕು. ಈ ಸಮಾಜದಲ್ಲಿ ನೋಡ್ತೀವಿ ಅನೇಕ ವ್ರತಗಳು, ಅನೇಕ ಭಕ್ತಿ ವ್ರತಗಳು, ಭಕ್ತಿ ಮಾರ್ಗಗಳು ನೋಡ್ತಾ ಇದ್ದೀವ. ಅಲ್ಲೊಂದು ರೀತಿಯಲ್ಲಿ, ಇನ್ನೊಂದು ರೀತಿಯಲ್ಲಿ. ಆದರೆ ಪ್ರಿಯರಾದ ದೇವ್ರ ಮಕ್ಕಳಿರ, ಅದು ಅವರ ಮೂಢನಂಬಿಕೆ. ನಿಜವಾದ ನಂಬಿಕೆಯನ್ನು ಕುರಿತು ತಂದೆಯಾದ ದೇವರು ಯೇಸು ಕ್ರಿಸ್ತರ ಮೂಲಕ ಹೇಳಿರುವಂಥ ಮಾತೇನಂತೂ ನೋಡುವಾಗ, ದೇವರು ಆತ್ಮಸ್ವರೂಪನು, ಆತನನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಆ ದೇವರು ಕಣ್ಣಿಗೆ ಕಾಣೋದಿಲ್ಲ, ಆ ದೇವರು ಇದ್ದಾನೆಂದು ನಂಬಬೇಕು. ನಂಬಿದ ನಂತರ ಈ ಲೋಕದಲ್ಲಿ ಮಾಡಿರುವಂಥ ತಪ್ಪುಗಳನ್ನು ಒಪ್ಪಿಕೊಂಡು ದೀಕ್ಷಾ ಸ್ನಾನ ಪಡೆದುಕೊಳ್ಬೇಕು. ಪಡೆದುಕೊಂಡ ನಂತರ ದೇವರ ಮಾರ್ಗದಲ್ಲಿ, ಭಕ್ತಿ ಮಾರ್ಗದಲ್ಲಿ ನಡಿಬೇಕು. ಅದ್ರಗೋಸ್ಕರ ದೀಕ್ಷಾ ಸ್ನಾನ ಪಡೆದುಕೊಡ್ರಿ ಅಂತ ಹೇಳಿದ್ದಾರೆ. ಆದ್ದರಿಂದ ತಗೊಳ್ತಾ ಇದ್ದಾರೆ. ಕೊನೆಯದಾಗಿ ಕ್ರೈಸ್ತರ ಕುಟುಂಬದಲ್ಲಿ ಹುಟ್ಟಿದವರು ಕೂಡ ಖಂಡಿತವಾಗಿ ಮಾಡಿಸ್ಕೊಳ್ಳೇಬೇಕು. ಕ್ರೈಸ್ತರ ಕುಟುಂಬದಲ್ಲಿ ಹುಟ್ಟಿದಂಥ ಪ್ರತಿ ವ್ಯಕ್ತಿಗಳು ಕೂಡ ದೀಕ್ಷಾ ಸ್ನಾನ ಮಾಡಿಸ್ಕೊಳ್ಬೇಕು. ಇಲ್ಲದೆ ಹೋದರೆ ಅವರಿಗೆ ಸ್ವರ್ಗ ಇಲ್ಲ ಅಂತ ಸತ್ಯವೇದ ಗ್ರಂಥ ಹೇಳುತ್ತೆ. ಕ್ರೈಸ್ತರ ಕುಟುಂಬದಲ್ಲಿ ಹುಟ್ಟಿದಷ್ಟು ಮಾತ್ರಕ್ಕೆ ಅವರಿಗೆ ಸ್ವರ್ಗ ಸಿಗೋದಿಲ್ಲ ರೀ. ದೇವರ ಮಕ್ಕಳಾಗೋದಿಲ್ಲ, ಕ್ರೈಸ್ತರು ಆಗೋದಿಲ್ಲ. ಈ ಲೋಕದಲ್ಲಿ, ಈ ಸಮಾಜದಲ್ಲಿ ಕ್ರೈಸ್ತರು ಎಂದು ಇರಬಹುದು. ಆಧಾರ್ ಕಾರ್ಡ್ನಲ್ಲಿ ಆಗಿರ್ಬೋದು, ವೋಟ್ ಕಾರ್ಡ್ನಲ್ಲಿ ಆಗಿರ್ಬೋದು, ರೇಷನ್ ಕಾರ್ಡ್ನಲ್ಲಿ ಆಗಿರ್ಬೋದು, ಇವರು ಕ್ರೈಸ್ತರೆಂದು ಇರಬಹುದು. ದೇವರ ದೃಷ್ಟಿಯಲ್ಲಿ ಯಾವಾಗ ಯೇಸು ಕ್ರಿಸ್ತರು ಶಿಷ್ಯರಾಗ್ತಾರೆ ಗೊತ್ತಾ? ಕ್ರೈಸ್ತರಂದರೆ ಯೇಸು ಕ್ರಿಸ್ತನ ಶಿಷ್ಯರು ಅಂತ ಅರ್ಥ. ಜಾತಿ ಅಲ್ಲ, ಮತ ಅಲ್ಲ, ಅದು ಕುಲ ಅಲ್ಲ. ಕ್ರೈಸ್ತರು ಅಂದರೆ ಕುಲ ಅಲ್ಲ, ಕ್ರೈಸ್ತರಂದರೆ ಮತ ಅಲ್ಲ, ಕ್ರೈಸ್ತರಂದರೆ ಜಾತಿ ಅಲ್ಲ. ಇದು ಕ್ರೈಸ್ತರಂದರೆ ಯೇಸು ಕ್ರಿಸ್ತರ ಶಿಷ್ಯರು, ಭಕ್ತರು ಅಂತ ಅರ್ಥ. ಯೇಸು ಕ್ರಿಸ್ತನ ಭಕ್ತರು, ಯೇಸು ಕ್ರಿಸ್ತನ ಶಿಷ್ಯರು, ಯೇಸು ಕ್ರಿಸ್ತನ ಹಿಂಬಾಲಕರು, ಯೇಸು ಕ್ರಿಸ್ತನ ಶಿಷ್ಯರು, ಯೇಸು ಕ್ರಿಸ್ತನ ಭಕ್ತರು ಅಂತ ಅರ್ಥ ಕ್ರೈಸ್ತರಂದರೆ. ಗೊತ್ತಾ ನಿಮಗೆ? ಅಭಿಷಕ್ತರು ಅಂತ. ಭಕ್ತರು ಯಾವಾಗ ಆಗ್ತಾರೆ ಗೊತ್ತಾ? ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಯಾರು ದೀಕ್ಷಾ ಸ್ನಾನ ಮಾಡ್ಕೊಳ್ತಾರೋ ಆಗ ಅವರು ದೇವರ ಭಕ್ತರಾಗಿ ಕರೆಯಲ್ಪಡ್ತಾರೆ ದೇವರ ದೃಷ್ಟಿಯಲ್ಲಿ. ಆದ್ದರಿಂದ 1ನೇ ಶತಮಾನದಲ್ಲಿ ಅಪೋಸ್ತಲರಿದ್ದಾರೆ. ಅವರು ಬೋಧನೆ ಪ್ರಾರಂಭ ಮಾಡ್ತಾರೆ. 1ನೇ ಶತಮಾನದಲ್ಲಿ ಅವರ ಬೋಧನೆ ಕೇಳಿ ಸುಮಾರು 3,000 ಜನ ದೀಕ್ಷಾ ಸ್ನಾನ ಮಾಡ್ಕೊಳ್ತಾರೆ. 3,000 ಜನ, ಆ ನಂತರ 5,000 ಜನ, ಆ ನಂತರ ಸುಮಾರು 1,000 ಗಟ್ಟಲೆ. ಇವತ್ತು ಪ್ರಪಂಚ ದೇಶದಲ್ಲಿ ನೋಡುವಾಗ ಸುಮಾರು ಕೋಟ್ಯಾನುಗಟ್ಟಲೆ ಕ್ರೈಸ್ತರು, ಪ್ರಪಂಚ ದೇಶದಲ್ಲಿ 750 ಕೋಟಿ ಮಾನವರು ಇರುವಾಗ ಇದರಲ್ಲಿ 350 ಕೋಟಿ
ಕ್ರೈಸ್ತರಿದ್ದಾರೆ. ಯಾಕೆ ನಂಬಿದ್ದಾರೆ? ಯಾಕೆ ನಂಬಿಕೊಂಡಿದ್ದಾರೆ? ಯೇಸು ಕ್ರಿಸ್ತನ ಮಾರ್ಗದಲ್ಲಿ ನೆಮ್ಮದಿ ಇದೆ, ಸಮಾಧಾನ ಇದೆ, ಸಂತೋಷ ಇದೆ, ಆನಂದ ಇದೆ. ಅದ್ರಗೋಸ್ಕರ ಯೇಸು ಕ್ರಿಸ್ತನನ್ನು ನಂಬಿಕೊಂಡು ಭಕ್ತಿ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಭಕ್ತಿ ಮಾರ್ಗದಲ್ಲಿ ನಡೆದರೆ ನೀವು ಮತಾಂತರ ಆಗಿದ್ದಾರೆ ಅಂತ ನೀವು ಬಾಯಿ ಮಾಡ್ಕೊಳ್ತಾ ಇದ್ದೀರಾ. ಮತಾಂತರನ? ಮತ ಅಂದ್ರೇ ದೇವರಿಗೆ ಅಸಹ್ಯ ಅನ್ನುವಂಥ ಸಂಗತಿಯನ್ನು ಮೊದಲನೇದಾಗಿ ನೀವು ನೆನಪಲ್ಲಿಟ್ಕೋಬೇಕು. ಮತ, ಕುಲ, ಜಾತಿ ದೇವರಿಗೆ ಬೇಕಾಗಿಲ್ಲ. ದೇವರಿಗೆ ಬೇಕಾಗಿರುವಂಥದ್ದು ನಿಮ್ಮ ಹೃದಯ. ಮೊದಲನೇದಾಗಿ ನೀವು ಪಾಪ ಕ್ಷಮಾಪಣೆ ಪಡೆದುಕೊಳ್ಳೋದಕ್ಕೋಸ್ಕರ ದೀಕ್ಷೆ ಸ್ನಾನ ಪಡ್ಕೊಳ್ಬೇಕು. ಪಾಪ ಕ್ಷಮಾಪಣೆ ನಿಮಿತ್ತವಾಗಿ ದೀಕ್ಷೆ ಸ್ನಾನ ಮಾಡಿಸ್ಕೊಳ್ಬೇಕಂತ ಹೇಳಿದ್ದಾನೆ. ಅನೇಕರು ಮಾಡಿಸ್ಕೊಂಡಿದ್ದಾರೆ, ಅನೇಕರು ದೀಕ್ಷಾ ಸ್ನಾನವನ್ನು ಪಡೆದುಕೊಂಡಿದ್ದಾರೆ. ದೀಕ್ಷೆ ಸ್ನಾನವನ್ನು ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರ ಒಂದನ್ನು ಗಮನಿಸ್ಬೇಕು. ಏನು ಗೊತ್ತಾ? ಕ್ರೈಸ್ತರಿದ್ದಾರಲ್ಲ, ಕ್ರೈಸ್ತರ ಕುಟುಂಬದಲ್ಲಿದ್ದಾರಲ್ಲ, ಕ್ರೈಸ್ತರ ಕುಟುಂಬದಲ್ಲಿ ಹುಟ್ಟಿರುವಂಥ ಮಕ್ಕಳಿದ್ದಾರೆ ನೋಡಿ, ಅವ್ರ ವಯಸ್ಸಿಗೆ ಬಂದ ನಂತರ ಅವರು ಕೂಡ ದೀಕ್ಷೆ ಸ್ನಾನ ಮಾಡಿಸ್ಕೊಳ್ಬೇಕು ಪ್ರಿಯರೇ. ಗೊತ್ತಾ? ಕ್ರೈಸ್ತರ ಕುಟುಂಬದಲ್ಲಿ ಇದ್ದರೂ ಕೂಡ ಖಂಡಿತವಾಗಿ ದೀಕ್ಷೆ ಸ್ನಾನ ಮಾಡಿಸ್ಕೊಳ್ಬೇಕು. ಮತ್ತು ಕ್ರೈಸ್ತರ ಕುಟುಂಬದಲ್ಲಿ ಹುಟ್ಟಿದವರು ದೀಕ್ಷೆ ಸ್ನಾನ ಮಾಡಿಸ್ಕೊಂಡ್ರೆ ಅವರು ಕೂಡ ಮತಾಂತರ ಆಗಿದ್ದಾರಾ? ಕ್ರೈಸ್ತರ ಕುಟುಂಬದಲ್ಲಿ ಹುಟ್ಟಿದವರು ಕೂಡ ದೀಕ್ಷೆ ಸ್ನಾನ ಪಡ್ಕೊಳ್ತಾರಲ್ಲ, ಅದಕ್ಕೇನಂತೀರಾ? ಕ್ರೈಸ್ತರು ತಮ್ಮ ಕುಟುಂಬದಲ್ಲಿ ಪಡೆದಿರುವಂಥ ಮಕ್ಕಳಿದ್ದಾರಲ್ಲ, ದೊಡ್ಡವರಾದ ನಂತರ ಆ ಮಕ್ಕಳಿಗೆ ಕೂಡ ದೀಕ್ಷೆ ಸ್ನಾನ ಮಾಡಿಸ್ತಾರೆ. ಅಷ್ಟಾಕೆ ನಾನೇ ಮಾಡಿಸಿದ್ದೀನಿ ಖುದ್ದವಾಗಿ. ಕ್ರೈಸ್ತರ ಕುಟುಂಬದಲ್ಲಿ ಇದ್ದವರನ್ನು ದೀಕ್ಷೆ ಸ್ನಾನ ಮಾಡಿಸಿದ್ದೀನಿ, ನಾನೇ ಕೊಟ್ಟಿದ್ದೀನಿ. ಕ್ರೈಸ್ತರಿಗೇನೆ, ಕ್ರೈಸ್ತರ ಕುಟುಂಬದಲ್ಲಿ ಹುಟ್ಟಿರುವಂಥ ಭಕ್ತರಿಗೆ ನಾನೇ ಖುದ್ದಾಗಿ ದೀಕ್ಷೆ ಸ್ನಾನ ಮಾಡಿಸಿದ್ದೀನಿ. ಏನಂತೀರಾ? ಮತಾಂತರ ಆಗಿದ್ದಾರಾ? ಬುದ್ಧಿಜ್ಞಾನ ಇದೆಯಾ? ಬುದ್ಧಿಜ್ಞಾನ ಇದೆಯಾ? ಏನು ಮಾತಾಡ್ತೀರಾ? ಸತ್ಯವೇದ ಗ್ರಂಥದಲ್ಲಿದೆ. ಸತ್ಯವೇದ ಗ್ರಂಥದಲ್ಲಿ ದೀಕ್ಷೆ ಸ್ನಾನ ಪಡೆದುಕೊಳ್ರಿ ಅಂತ ತಂದೆಯಾದ ಪರಮಾತ್ಮನು ಯೇಸು ಕ್ರಿಸ್ತರಿಗೆ ಹೇಳಿರೋದರಿಂದ ಅವರು ಬಂದು ಹೇಳಿದ್ದಾರೆ, ತಗೊಳ್ತಾ ಇದ್ದೀವಿ. ಭಕ್ತಿ ಮಾರ್ಗದಲ್ಲಿ ನಡೀತಾ ಇದ್ದೀವಿ. ಜಗಳಕ್ಕೆ ಹೋಗಲ್ಲ, ಯುದ್ಧಕ್ಕೆ ಹೋಗೋದಿಲ್ಲ, ಜಗಳಕ್ಕೆ ಹೋಗೋದಿಲ್ಲ, ಯುದ್ಧಕ್ಕೆ ಹೋಗೋದಿಲ್ಲ. ಭಕ್ತಿ ಮಾರ್ಗದಲ್ಲಿ ನಡ್ಕೊಳ್ತಾ ಇದ್ದೀವಿ. ಭಕ್ತಿ ಮಾರ್ಗದಲ್ಲಿ ನಡೆದುಕೊಳ್ಳೋದಕ್ಕೋಸ್ಕರ ದೀಕ್ಷಾ ಸ್ನಾನ ಯಾಕೆ ಪಡ್ಕೊಳ್ತಾರೆ ಗೊತ್ತಾ? ಭಕ್ತಿ ಮಾರ್ಗದಲ್ಲಿ ನಡೆದುಕೊಳ್ಳೋದಕ್ಕೆ. ಕುಲ ಜಾತಿ ಮತ ಇಲ್ಲ, ಕುಲ ಜಾತಿ ಮತ ಇಲ್ಲ, ಅದು ಅವಶ್ಯಕತೆ ಇಲ್ಲ ದೇವರಿಗೆ. ಕುಲ ಜಾತಿ ಮತ ನೀವೇ ಇಟ್ಕೊಳ್ರಿ, ನಿಮಗೆ ಸಂಬಂಧಪಟ್ಟಿದ್ದು. ದೇವರಿಗಲ್ಲ, ದೇವರಿಗೆ ಅಲ್ಲ. ಪಾಪ ಆ ತಾಯಿ ದೀಕ್ಷಾ ಸ್ನಾನ ತಗೊಂಡ ನಂತರ ಏನೋ ಭಕ್ತಿ ಮಾರ್ಗದಲ್ಲಿ ಎಲ್ಲೋ ಒಂದು ಮನೆ ಬಾಡಿಗೆಯಲ್ಲಿದ್ದಾಳೆ ಪ್ರಿಯರೇ. ಆ ತಾಯಿ ಅವರ ಮಗನ ಮಧ್ಯದಲ್ಲಿ ಏನೋ ಮಾತಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಇದ್ದಾರೆ. ಇವರು ಬಂದು ಯಾವ ರೀತಿ ಅವ್ರ ಮಧ್ಯದಲ್ಲಿ ಆ ತಾಯಿ ಬಳಿಯಲ್ಲಿ ಪ್ರಶ್ನೆ ಆಗ್ತಾ ಇದ್ದಾರೆ, ಅದನ್ನು ಕೂಡ ನೋಡಿ ಒಂದು ಸಾರಿ. ಪಾಪ ಆ ತಾಯಿ ನೆಮ್ಮದಿಯಾಗಿ ಒಂದು ಮನೆ ಬಾಡಿಗೆ ತಗೊಂಡು ಬಾಡಿಗೆಯಲ್ಲಿದ್ದಾರೆ. ಯಾಕೆ ನಿನ್ನ ಮಗ MLA ಅಲ್ವಾ, MLA ಮನೆ ಬಿಟ್ಟು ನೀನು ಬಂದಿದೀಯಾ? ಏನು ಪ್ರಶ್ನೆ ಅದು? ಅಂದರೆ ಪ್ರಿಯರಾದ ದೇವ್ರ ಮಕ್ಕಳಿರ, ಆ ತಾಯಿಯನ್ನು ಹಿಡಿದುಕೊಂಡು ಯಾವ ರೀತಿ ಪ್ರಶ್ನೆ ಆಗ್ತಾ ಇದ್ದಾರೋ, ಯಾವ ರೀತಿ ಒಂದು ರೀತಿಯಲ್ಲಿ ಅಪಹಾಸ್ಯ ಮಾಡ್ತಾ ಇದ್ದಾರೋ, ತಪ್ಪು ಹಿಡಿಲಿಕ್ಕೆ ಯಾವ ರೀತಿ ಪ್ರಯತ್ನ ಮಾಡ್ತಾ ಇದ್ದಾರೋ ಒಂದು ಸಾರಿ ಗಮನಿಸ್ರಿ. ಆ ತಾಯಿ ಕೊಟ್ಟಿರೋದು ಉತ್ತರವನ್ನು ಕೂಡ ಗಮನಿಸ್ರಿ. ನಾನು ನೆಮ್ಮದಿಯಾಗಿ ಸಮಾಧಾನದಿಂದ ಸಂತೋಷವಾಗಿದ್ದೀನಿ, ನನ್ನ ಮಕ್ಕಳು ಮೊಮ್ಮಕ್ಕಳು ಕೂಡ ಸಂತೋಷವಾಗಿದ್ದಾರೆ. ನಾನು ಪ್ರಾರ್ಥನೆಗೆ ಹೋಗುವುದರಿಂದ, ಚರ್ಚಿಗೆ ಹೋಗುವುದರಿಂದ ನನಗೆ ಸಮಾಧಾನದಿಂದ ಇದ್ದೀನಿ. ಯಾಕೆ ಅವ್ರು ಬಿಟ್ಟು ಬಂದಿದ್ದೀನಿ ಅಂದರೆ ಊರಲ್ಲೇ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಮಾತಾಡ್ಕೊಳ್ತಾ ಇದ್ದಾರೆ, ನನಗೆ ಸಮಾಧಾನ ಇಲ್ಲ, ಅದಕ್ಕೆ ಬಂದು ಇಲ್ಲಿದ್ದೀನಿ ಅಂತ ಸಾಕ್ಷಿ ಕೊಡ್ತಾ ಇದ್ದಾಳೆ. ಇವರೇನು ದೊಡ್ಡದಾಗಿ ಏನೋ ಕಾರ್ಯ ಸಾಧನೆ ಮಾಡಿದ್ದೀವಿ ನಾವು, ಮತಾಂತರವಾಗಿ ನೋಡ್ರಿ. ಹಾಂ, ಏನು ಪರಿಚಯ ಮಾಡ್ತಾ ಇದ್ದೀರಾ ಹೊರಗಡೆ ನೀವು ಏನು ಪರಿಚಯ ಮಾಡ್ತಾ ಇದ್ದೀರಾ? ಮನುಷ್ಯರ ಮಧ್ಯದಲ್ಲಿ ಜಗಳವನ್ನು ಉಂಟು ಮಾಡ್ತಾ ಇದ್ದೀರಾ. ಕ್ರೈಸ್ತರು, ಹಿಂದೂಗಳು ಕ್ರೈಸ್ತರ ಮಧ್ಯದಲ್ಲಿ ಜಗಳಗಳು ಉಂಟು ಮಾಡೋದಕ್ಕೆ ನೀವು ತೋರಿಸ್ತಾ ಇದ್ದೀರಾ. ಸಮಸ್ಯೆಗಳು ಉಂಟು ಮಾಡಲಿಕ್ಕೆ ಪದೇ ತೋರಿಸ್ತೀರಾ. ನೀವು ಮಾಡುವಂಥ ಕೆಲಸ ಸರಿನಾ? ದೇಶವನ್ನು ಉದ್ಧಾರ ಮಾಡಬೇಕಾದ್ರೆ, ದೇಶವನ್ನು ಕಾಪಾಡಬೇಕಾದ್ರೆ ಇದೇನಾ ಕಾರ್ಯಕ್ರಮನ? ಇಂಥ ಕಾರ್ಯಕ್ರಮಗಳ ಪದೇ ನಮ್ಮ ಚಾನಲ್ ತೋರಿಸ್ತಾ ಇದೆ. ನಮ್ಮ ಚಾನಲ್ ಮೊದಲನೇದಾಗಿ ನಮ್ಮ ಚಾನಲ್ ಹಿಡ್ಕೊಂಡ್ಬಿಟ್ಟಿದೆ. ನಮ್ಮ ಚಾನಲ್ ಏನು ಕಂಡಿಡಿದಿದೆ? ಯಾವನೊಬ್ಬನು ಹೆಣ್ಣು ಹುಡುಗಿ ಸೊಂಟಕ್ಕೆ ಕೈ ಹಾಕಿದ್ದಾನೆ ಅಂತ ತೋರಿಸ್ತೀರಾ? ಇನ್ನೋ ಲಾರ್ಜಲ್ಲಿ ಯಾವನೋ ಮಲ್ಕೊಂಡಿದ್ದಾನೆ, ಏನೋ ಸೆಕ್ಸಲ್ಲಿ ಈ ರೀತಿ ಸಿಕ್ಕಾಕೊಂಡಿದ್ದಾನೆ. ಲಾರ್ಜ್ಗೆ ಹೋಗಿದ್ದಾರೆ, ಅವ್ರ ಪಾಡಿಗೆ ಅವರು ಹೋಗಿದ್ದಾರೆ, ನಿಮ್ಗೆ ಯಾಕೆ ಬೇಕು? ಯಾವನೋ ಒಬ್ಬನು ಹುಡುಗಿ ಸೊಂಟವನ್ನು ಇಟ್ಕೊಂಡಿದ್ದಾನೆ, ಅವನ ಕೈ ಹಾಕಿದ್ದಾನೆ, ಇನ್ನೊಂದು ರೀತಿಯಲ್ಲಿ ಏನೋ ಮಾಡಿದ್ದಾನೆ.
ಪದೇ 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 ಅದೇ ತೋರಿಸಿ ಏನು ಸಮಾಜಕ್ಕೆ ಪರಿಚಯ ಮಾಡ್ತಾ ಇದ್ದೀರಾ? ಸಮಾಜವನ್ನು ಏನು ಉದ್ಧಾರ ಮಾಡ್ತಾ ಇದ್ದೀರಾ? ನೀವು ಏನು ಉದ್ಧಾರ ಮಾಡ್ತಾ ಇದ್ದೀರಾ? ಸಮಾಜವನ್ನು ಉದ್ಧಾರ ಮಾಡ್ತಾ ಇದ್ದೀರಾ ಅಥವಾ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ? ಏನು ಮಾಡ್ತಾ ಇದ್ದೀರಾ? ಒಬ್ರಿಗೊಬ್ಬರು ಚಾಡಿ ಹೇಳ್ತೀರಾ? ಇಲ್ಲದು ಸಲ್ಲದನ್ನು ತೋರಿಸಿ ಸಮಾಜದಲ್ಲಿ ಸಮಾಧಾನ ಇಲ್ಲದಂತೆ ಮಾಡುವವರೇ ಮಾಧ್ಯಮದವರು, ಟಿವಿ ಮೀಡಿಯಾದವರು. ಸಮಾಜದಲ್ಲಿ ನೆಮ್ಮದಿ ಇಲ್ಲದಂತೆ, ಸಮಾಧಾನ ಇಲ್ಲದಂತೆ ಮಾಡುವವರೇ ಈ ಟಿವಿ ಮೀಡಿಯಾದವರು. ದೇವರು ಹೇಳಿರುವಂಥ ಮಾತು ತೋರಿಸಲಾ? ದೇವರು ಹೇಳಿರುವಂಥ ಮಾತು ನೋಡ್ತೀರಾ? ನೋಡಿ, ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ, ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 1ನೇ ವಚನದಿಂದ ಎಲೆ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದರೂ ಸರಿಯೇ ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ. ಹೇಗೆಂದರೆ ಮತ್ತೊಬ್ಬರಲ್ಲಿ ದೋಷವೆಣಿಸುವುದರಿಂದ ನಿನ್ನನ್ನು ನೀನೇ ದೋಷಿ ಎಂದು ತೀರ್ಪು ಮಾಡಿಕೊಂಡಾಗಾಯಿತು. ದೇವರು ಹೇಳುವಂಥ ಮಾತು. ದೇವರು ಅಂದರೆ ಸೃಷ್ಟಿಕರ್ತನಂದರೆ ಪ್ರಪಂಚವನ್ನು ಉಂಟು ಮಾಡಿರುವಂಥ ದೇವರು, ಆಕಾಶವನ್ನು, ಭೂಮಿಯನ್ನು, ಪಂಚಭೂತಗಳನ್ನು ಉಂಟು ಮಾಡಿರುವಂಥ ದೇವರು ಹೇಳುವಂಥ ಮಾತು ಇದು. ಮತ್ತೊಂದು ಸಾರಿ ನೋಡಿ, ಎಲೆ ಮನುಷ್ಯನೇ, ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಯಾವನಾದರೂ ಸರಿಯೇ, ಉತ್ತರ ಹೇಳುವುದಕ್ಕೆ ನಿನಗೆ ಮಾರ್ಗವಿಲ್ಲ. ಹೇಗೆಂದರೆ ಮತ್ತೊಬ್ಬರಲ್ಲಿ ದೋಷವೆಣಿಸುವುದರಿಂದ ನಿನ್ನನ್ನು ನೀನೇ ದೋಷಿ ಎಂದು ತೀರ್ಪು ಮಾಡಿಕೊಂಡಾಯಿತು. ಮತ್ತೊಬ್ಬರಲ್ಲಿ ದೋಷವೆಣಿಸುವ ನೀನು ಆ ದೋಷಗಳನ್ನೇ ಮಾಡುತ್ತಿದೆಯಲ್ಲ. ಆದರೆ ಅಂಥವುಗಳನ್ನು ನಡೆಸುವವರ ವಿಷಯದಲ್ಲಿ ದೇವರು ಮಾಡುವ ತೀರ್ಪು ಸತ್ಯಕ್ಕನುಸಾರವಾಗಿ ಇರುವುದೆಂದು ಬಲ್ಲೆವು. ಎಲೆ ಮನುಷ್ಯನೇ, ಅಂಥವುಗಳನ್ನು ನಡೆಸುವವರಲ್ಲಿ ದೋಷವೆಣಿಸುವ ಅವುಗಳನ್ನೇ ಮಾಡುತ್ತಿರುವ ನೀನು ದೇವರ ದಂಡನೆಯ ತೀರ್ಪಿಗೆ ತಪ್ಪಿಸಿಕೊಂಡೇನೆಂದು ಯೋಚಿಸುತ್ತೀಯಾ? ಆತನ ಅಪಾರವಾದ ದಯಾ, ಸಹನ, ದೀರ್ಘಶಾಂತಿಗಳನ್ನು ಅಸಡ್ಡೆ ಮಾಡುತ್ತೀಯಾ? ಅಂದರೆ ದೇವರು ದೀರ್ಘಶಾಂತಿಯಿಂದ, ಸಹನೆಯಿಂದ ಇದ್ದಾನೆ. ಪ್ರಪಂಚ ದೇಶದಲ್ಲಿ ಎಲ್ಲರೂ ಪಾಪ ಮಾಡ್ತಾ ಇದ್ದರು, ಪಾಪಗಳನ್ನು ಇನ್ನೊಬ್ಬರು ಎತ್ತಿ ತೋರಿಸ್ತಾ ಇದ್ದರು, ಇನ್ನೊಬ್ಬರ ಮೇಲೆ ಚಾಡಿ ಹೇಳಿಕೊಳ್ಳುವಂಥದ್ದು, ಯುದ್ಧಗಳು ಮಾಡುವಂಥದ್ದು, ಜಗಳಗಳನ್ನು ಉಂಟು ಮಾಡುವಂಥದ್ದು ನೋಡಿದ್ರೂ ಕೂಡ ದೇವರು ದೀರ್ಘ ಶಾಂತಿಯಿಂದ ಇದ್ದಾನೆ. ಯಾಕೆ ದೀರ್ಘ ಶಾಂತಿಯಿಂದ ಇದ್ದಾನೆ ಗೊತ್ತಾ? ನೀನು ಬದಲಾಗ್ತೀಯ ಎಂದು, ನಿನ್ನ ಮನಸ್ಸು ಬದಲಾಗುತ್ತೆ ಎಂದು ಎದುರು ನೋಡ್ತಾ ಇದ್ದಾನೆ ದೇವರು. ನಾವೇನು ಮಾಡ್ತಾ ಇದ್ದೀವಿ? ದಿನದಿನಕ್ಕೆ ಅವರು ಪಾಪಿಗಳು, ಇವರು ಪಾಪಿಗಳು, ಅವರು ದುಷ್ಟರು, ಇವರು ದುಷ್ಟರು. ಮತ್ತು ನೀನು ಒಳ್ಳೆಯವನಾ? ದೇವರು ಕೇಳುವಂಥ ಪ್ರಶ್ನೆ, ನೀನು ಒಳ್ಳೆಯವನಾ? ಸಮಾಜವನ್ನು ಅಭಿವೃದ್ಧಿ ಮಾಡೋದಕ್ಕೆ ಏನು ಕಾರ್ಯಕ್ರಮ ನಡೀತಾ ಇದೆಯೋ ತೋರಿಸ್ಬೇಕು ನೀವು. ಸಮಾಜವನ್ನು ಅಭಿವೃದ್ಧಿಗೋಸ್ಕರ ಕಾರ್ಯಕ್ರಮಗಳು ಏನು ನಡೀತಾ ಇದೆ? ಸಮಾಜದಲ್ಲಿರುವಂಥ ಮನುಷ್ಯರು ಬದಲಾವಣೆ ಹೊಂದಲಿಕ್ಕೆ ಏನು ಕಾರ್ಯಕ್ರಮಗಳು ನಡೀತಾ ಇದೆ ಒಂದ್ಸಾರಿ ತೋರಿಸಿ. ದೇವರು ಹೇಳ್ತಾ ಇದ್ದಾನೆ ಗೊತ್ತಾ? ಇನ್ನೊಬ್ಬರ ಪಾಪಗಳನ್ನು ಎಣಿಸುವಂಥ ನೀನು, ಇನ್ನೊಬ್ಬರ ಪಾಪಗಳನ್ನು ಎಣಿಸಿ ಇನ್ನೊಬ್ಬರಿಗೆ ಪರಿಚಯ ಮಾಡುವಂಥ ನೀನು ದೇವರ ಮುಂದೆ ಸಿಕ್ಕಾಕೊಳ್ತಾ ಇದೀಯಾ? ದೇವರ ಮುಂದೆ ನೀನು ಸಿಕ್ಕಾಕೊಳ್ತಾ ಇದ್ದೀಯಾ? ದೇವರು ನಿನ್ನನ್ನು ನೋಡ್ತಾ ಇದ್ದಾನೆ. ನೀನು ಎಲ್ಲೆಲ್ಲಿ ತಪ್ಪು ಮಾಡ್ತಾ ಇದೆಯೋ, ಯಾವ ರೀತಿ ನೀನು ಮೋಸ ಮಾಡ್ತಾ ಇದೆಯೋ, ಯಾವ ರೀತಿ ವಂಚನೆ ಮಾಡ್ತಾ ಇದೆಯೋ, ಯಾವ ರೀತಿ ಬ್ಲಾಕ್ ಮೇಲ್ ಮಾಡ್ತಾ ಇದೆಯೋ, ಎಲ್ಲವನ್ನು ಕೂಡ ಸೃಷ್ಟಿಕರ್ತನು ನಿನ್ನನ್ನು ನೋಡ್ತಾ ಇದ್ದಾನೆ. ಗಮನಿಸಬೇಕು. ದೀಕ್ಷಾ ಸ್ನಾನ ತಗೊಂಡ್ರೆ ಮತಾಂತರನ ಯಾರು ಹೇಳಿದ್ರು? ಸತ್ಯವೇದ ಗ್ರಂಥ ಓದಿದೆಯಾ? ಸತ್ಯವೇದ ಗ್ರಂಥ ನಿನಗೆ ಗೊತ್ತಾ? ದೇವರ ಮಾತುಗಳು ಗೊತ್ತಾ? ದೇವರ ಮಾತಿನಲ್ಲಿರುವಂಥ ಅರ್ಥ ಗೊತ್ತಾ? ದೀಕ್ಷಾ ಸ್ನಾನ ಅಂದರೆ ತಮ್ಮ ಮನಸ್ಸುಗಳನ್ನು ಬದಲಾಯಿಸ್ಕೊಂಡು ನಾನು ದೇವ್ರಿಗೋಸ್ಕರ ಬದುಕ್ತೀನಿ ಅಂತ ತಗೊಂಡಿದ್ದಾರೆ ಅಷ್ಟೇ. ದೇವ್ರಿಗೋಸ್ಕರ ಭಕ್ತಿಯಿಂದ ನಡೆಯೋದು ಬೇಡವಾ? ಭಕ್ತಿ ಬೇಡವಾ ಈ ಲೋಕಕ್ಕೆ? ಭಕ್ತಿ ಬೇಡವಾ ಈ ಸಮಾಜಕ್ಕೆ? ಭಕ್ತಿಯಿಂದ ಬದುಕ್ತೀನಿ ದೇವರೇ ಅಂತ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದಾರೆ, ಪಡೆದುಕೊಂಡಿದ್ದಾರೆ. ಅದನ್ನು ಬಿಟ್ಟರೆ ಬೇರೆ ಏನಿಲ್ಲ. ಆ ತಾಯಿ ಕೊಡುವಂಥ ಉತ್ತರದಲ್ಲಿ ಅರ್ಥ ಆಗಿಲ್ವಾ ನಿಮಗೆ? ನನಗೆ ನೆಮ್ಮದಿ ಇದೆ, ಸಂತೋಷ ಇದೆ, ಸಮಾಧಾನವಾಗಿದ್ದೀನಿ ನಾನು. ನನಗೇನು ಬೇಕು? ಸಮಾಧಾನ ಬೇಕು. ನನಗೇನು ಬೇಕು? ಸಮಾಧಾನ. ಅದು ದೇವರ ಮೂಲಕ ನನಗೆ ಸಿಗ್ತಾ ಇದೆ ಅಂತ ಆ ತಾಯಿ ಒಪ್ಪಿಕೊಂಡು ಹೇಳುವಾಗ ನಿನಗೇನಯ್ಯ ನೋವು? ನಿನಗೇನಯ್ಯ ಸಂಕಟ? ಮನುಷ್ಯನಿಗೆ ಜನ್ಮ ಕೊಡೋಕ್ಕಾಗತ್ತಾ? ಮನುಷ್ಯನಿಗೆ ಒಂದು ತುತ್ತು ಊಟ ಕೊಡೋಕ್ಕಾಗತ್ತಾ? ಮನುಷ್ಯನಿಗೋಸ್ಕರ ಮಳೆಯನ್ನು ಸುರಿಸೋಕ್ಕಾಗತ್ತಾ? ಮನುಷ್ಯನಿಗೋಸ್ಕರ ಊಟವನ್ನು ಕೊಡೋದಕ್ಕಾಗತ್ತಾ ಈ ಪ್ರಪಂಚಕ್ಕೆ? ನೀವು ಮಾಡುವಂಥದ್ದು ಏನು ಗೊತ್ತಾ? ಭಯ ಹುಟ್ಟಿಸ್ತಾ ಇದ್ದೀರಾ.
ಸಮಸ್ಯೆಗಳನ್ನು ಉಂಟು ಮಾಡ್ತಾ ಇದ್ದೀರಾ, ಗೊಂದಲಗಳನ್ನು ಉಂಟು ಮಾಡ್ತಾ ಇದ್ದೀರಾ, ವಿಭೇದಗಳು. ಹಿಂದೂ ಸೋದರರು, ಕ್ರೈಸ್ತ ಸೋದರರು, ಮುಸಲ್ಮಾನರು ಎಲ್ಲರೂ ಕೂಡ ಅಣ್ಣ ತಮ್ಮಂದಿರು, ಎಲ್ಲರೂ ಅಣ್ಣ ತಮ್ಮಂದಿರು. ಒತ್ತಾಯವಾಗಿ ಕ್ರಿಸ್ತನನ್ನು ನಂಬಿ ಅಂತ ಹೇಳಿದ್ದಾರಾ? ಒತ್ತಾಯ ಮಾಡಿದ್ದಾರಾ? ಏನನ್ನ ಆಸೆಗಳನ್ನು ತೋರಿಸಿ ಕೇಸ್ ಹಾಕ್ರಿ, ಕಾನೂನು ನೋಡ್ಕೊಳ್ಳುತ್ತೆ. ಸಮಾಜ ಉದ್ಧಾರ ಆಗಬೇಕಾದ್ರೆ ಏನು ಪರಿಚಯ ಮಾಡಬೇಕೋ ಅದನ್ನು ಪರಿಚಯ ಮಾಡಿ ನ್ಯಾಯವಾಗಿ. ಇನ್ನೊಂದು ಮಾತು ಹೇಳ್ತೀನಿ, ಏನು ಗೊತ್ತಾ? ಸರ್ವ ಲೋಕಕ್ಕೆ ಹೋಗಿ ಸುವಾರ್ತೆಯನ್ನು ಸಾರಿರಿ, ನಂಬಿ ದೀಕ್ಷೆ ಸ್ನಾನ ಮಾಡಿಕೊಂಡ್ರೆ ಅವರಿಗೆ ರಕ್ಷಣೆ ಆಗುತ್ತೆ, ನಂಬದೆ ಹೋದರೆ ದಂಡನೆಗೆ ಗುರಿ ಆಗ್ತಾರೆ. ಆ ತಾಯಿ ದೀಕ್ಷೆ ಸ್ನಾನ ಪಡೆದುಕೊಂಡಿದ್ದಕ್ಕೋಸ್ಕರ ಮತಾಂತರವಾಗಿದ್ದಾಳೆ ಅಂತ ನೀನು ಹೇಳಿದ್ದೀರಲ್ಲ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಏನು ಗೊತ್ತಾ? ನೀವು ಯೇಸು ಕ್ರಿಸ್ತನ ಮಾರ್ಗದಲ್ಲಿ ಭಯದಿಂದ ಭಕ್ತಿಯಿಂದ ನಡ್ಕೊಂಡ್ರೆ ನಿಮಗೆ ರಕ್ಷಣೆ ಬರುತ್ತೆ, ಇಲ್ಲದೆ ಹೋದರೆ ದಂಡನೆಗೆ ಗುರಿ ಆಗ್ತೀರಾ. ಯೇಸು ಕ್ರಿಸ್ತರು ಹೇಳಿರುವಂಥ ಮಾತು ಈ ದಿನ ನಿಮ್ಗೆ ಹೇಳ್ತಾ ಇದ್ದೀನಿ. ಈ ದಿನ ನೇರವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಏನು ಗೊತ್ತಾ? ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರ ಮುಂದೆ ತಗ್ಗಿಸ್ಕೊಂಡು, ಆ ತಂದೆಯಾದ ದೇವರೇ, ಪರಮಾತ್ಮನೇ, ನಾನು ಮಾಡಿರುವಂಥ ತಪ್ಪುಗಳು ಕ್ಷಮಿಸಿ ಅಂತ ಒಪ್ಪಿಕೊಂಡು ದೀಕ್ಷಾ ಸ್ನಾನ ಪಡೆದುಕೊಂಡ್ರೆ ರಕ್ಷಣೆ ಆಗುತ್ತೆ, ಇಲ್ಲದೆ ಹೋದರೆ ದಂಡನೆಗೆ ಗುರಿ ಆಗ್ತೀರಾ. ನನ್ನ ಮಾತಲ್ಲ, ಇದು ಯೇಸು ಕ್ರಿಸ್ತರು ಹೇಳಿರುವಂಥ ಮಾತು, ಸತ್ಯವೇದ ಗ್ರಂಥದಲ್ಲಿದೆ. ಆ ಮಾತನ್ನು ಹೇಳಿದ್ದೀನಿ. ನಂಬಿದರೆ ಸಂತೋಷ, ಇಲ್ಲಂದ್ರೂ ಸಂತೋಷ. ನನಗಂತರೂ ಬರೋದೇನೂ ಇಲ್ಲ. ರಕ್ಷಣೆ ಬೇಕು ಅಂದರೆ ಕ್ರಿಸ್ತನನ್ನು ನಂಬಿಕೊಡ್ರಿ. ಅವಶ್ಯಕತೆ ಇಲ್ಲ ಅಂದರೆ ಇಷ್ಟ ಬಂದ ಹಾಗೆ ಜೀವಿಸ್ರಿ. ಇವಾಗ ಮಾತನಾಡಿರುವಂಥ ವಿಷಯಗಳಲ್ಲಿ ಏನಾದರೂ ಅರ್ಥ ಆಗಿಲ್ಲ ಅಂದರೆ ನೇರವಾಗಿ ನನ್ನ ಫೋನ್ ನಂಬರ್ ಕೊಟ್ಟಿದ್ದೀನಿ, ನನಗೆ ಕಾಲ್ ಮಾಡಿ. ಯಾರಾದರೂ ಪರವಾಗಿಲ್ಲ, ಖಂಡಿತವಾಗಿ ಉತ್ತರ ಕೊಡ್ತೀನಿ ವಾಕ್ಯದ ಮೂಲಕ. ಒತ್ತಾಯದಿಂದ ಯಾರು ಕೂಡ ಕ್ರಿಸ್ತನ ಬೋಧನೆ ಹೇಳುವಂಥ ಅವಶ್ಯಕತೆ ಇಲ್ಲ. ಹೇಳೋ ಧರ್ಮ ನಮ್ಮದು, ಹೇಳ್ತೀವಿ, ಕೇಳ್ತಿರೋ ಬಿಡ್ತಿರೋ ಅದು ನಿಮ್ಮಿಷ್ಟ. ಮಹಾಜ್ಞಾನದ ಸಂಗತಿಗಳಿದೆ, ಎಷ್ಟು ಮಂದಿ ತಿಳ್ಕೊಳ್ತೀರೋ ಅವರು ರಕ್ಷಣೆ ಹೊಂದುತ್ತಾರೆ, ಇಲ್ಲದೆ ಹೋದರೆ ದಂಡನೆಗೆ ಗುರಿ ಆಗ್ತಾರೆ. ಪ್ರೀತಿಯಿಂದ ನಾನು ಹೇಳ್ತಾ ಇದ್ದೀನಿ, ಪ್ರೀತಿಯಿಂದ. ಆದ್ದರಿಂದ ನಿಮ್ಮ ಮನಸ್ಸುಗಳನ್ನು ಬದಲಾಯಿಸ್ಕೊಡ್ರಿ. ಬೇಡ, ದೇವರ ತಂಟೆಗೆ ಬರಬೇಡಿ. ಇದು ದೇವರ ಬೋಧನೆ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಸರ್ವಲೋಕವನ್ನು ಉಂಟು ಮಾಡಿರುವಂಥ ಪ್ರಿಯ ಪರಲೋಕದಲ್ಲಿರುವಂಥ ತಂದೆಯಾದ ದೇವರೇ, ನಿಮಗೆ ವಂದನೆಗಳು, ಸ್ತೋತ್ರಗಳು ತಂದೆ. ನಿಮ್ಮ ಮಾತುಗಳು ಇರುವಂಥ ವಿಷಯಗಳನ್ನು ಇದ್ದ ಹಾಗೆ ಹೇಳಿದ್ದೀನಿ. ನಮ್ಮ ದೇಶದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಅನೇಕ ಗೊಂದಲಗಳು, ಪ್ರಪಂಚ ದೇಶದಲ್ಲಿ ಅನೇಕ ಗೊಂದಲಗಳು, ಅನೇಕ ಯುದ್ಧಗಳು, ಅನೇಕ ಮಾರಣ ಕಾಂಡಗಳು, ಅನೇಕ ಸಮಸ್ಯೆಗಳಿದೆ ತಂದೆ. ನಿಮ್ಮ ವಾಕ್ಯಗಳನ್ನು ಸಾರುತ್ತಿರುವಾಗ ಇದು ಮತಕ್ಕೆ ಸಂಬಂಧಪಟ್ಟಿದೆ, ಕುಲಕ್ಕೆ ಸಂಬಂಧಪಟ್ಟಿದೆ, ಜಾತಿಗೆ ಸಂಬಂಧಪಟ್ಟಿದೆ ಅಂತ ಹೇಳಿ ಈ ರೀತಿ ಮುದ್ರೆ ಹಾಕಿದ್ದಾರೆ. ಎಷ್ಟು ಮಂದಿ ನಂಬ್ತಾ ಇದ್ದಾರೆ? ನಂಬುವಂಥ ಮನುಷ್ಯರ ಮಧ್ಯದಲ್ಲಿ ಗೊಂದಲಗಳನ್ನು ಉಂಟು ಮಾಡ್ತಾ ಇದ್ದಾರೆ. ಅವರು ನಿಮ್ಮ ರಾಜ್ಯದಲ್ಲಿ ಬರ್ತಾ ಇಲ್ಲ, ನಿಮ್ಮ ರಾಜ್ಯದಲ್ಲಿ ಬರುವಂಥ ಭಕ್ತರನ್ನು ಕೂಡ ತಡಿತಾ ಇದ್ದಾರೆ. ಇದು ನಡೀತಾ ಇದೆ ತಂದೆ. ಎಲ್ಲರನ್ನು ಕಾಪಾಡಿ ಸತ್ಯದ ಮಾರ್ಗದಲ್ಲಿ ಬರಲಿಕ್ಕೆ ಸಹಾಯ ಮಾಡಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೆನ್.